ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟುಡಿಯೋಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಒಂದು ಕ್ಲಾಸ್ದಲ್ಲಿ ನಾವು 2023 ಜನವರಿಯಿಂದ ಡಿಸೆಂಬರ್ವರೆಗೆ ಕಾಣಿಸಿಕೊಂಡಿರುವಂಥ ಪ್ರಮುಖ ಅವಾರ್ಡ್ಸ್ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡೋದಕ್ಕೆ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಅದರ ಮೊದಲನೇ ಪ್ರಶ್ನೆ ಯಾವ ಥರ ಕೇಳಿದೆ ನೋಡ್ರಿ. 2022ನೇ ಸಾಲಿನ ನೃಪತುಂಗ ಪ್ರಶಸ್ತಿಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನು ಜಾನಕಿ ಶ್ರೀನಿವಾಸ್ ಮೂರ್ತಿ ಅಂತ ನಾವು ಹೇಳ್ತೀವಿ. 2022ನೇ ಸಾಲಿನ ಈ ಒಂದು ಜಾನಕಿನಾಥ್ ಶ್ರೀನಿವಾಸ್ ಮೂರ್ತಿ ಅವರಿಗೆ ನೃಪತುಂಗ ಪ್ರಶಸ್ತಿ ನೀಡಲಾಗಿರುವಂಥದ್ದು. ಜಾನಕಿನಾಥ್ ಶ್ರೀನಿವಾಸ್ ಅವರ ಒಂದು ಕಾವ್ಯನಾಮ ಯಾವುದಪ್ಪ ಅಂದ್ರೆ ವೈದೇಹಿ ಅಂತ ನಾವು ಹೇಳ್ತೀವಿ. ಈ ಒಂದು ಪ್ರಶಸ್ತಿ ಪಡೆದ ಎರಡನೇ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವಂಥದ್ದು. ಆದರೆ ನೃಪತುಂಗ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ಮಹಿಳೆ ಯಾರಂದ್ರ ಸಾರಾ ಅಬೂಬಕರ್ ಅವರು. ಇವರಿಗೆ 2012ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು. ನೃಪತುಂಗ ಪ್ರಶಸ್ತಿ ನೀಡುವಂಥ ಸಂಸ್ಥೆ ಯಾವುದರ BMTC ಪ್ರಾಯೋಜಕತ್ವದ ಕನ್ನಡ ಸಾಹಿತ್ಯ ಪರಿಷತ್ ಅಂತ ಹೇಳ್ತೀವಿ. ನೃಪತುಂಗ ಪ್ರಶಸ್ತಿಯ ಮೊತ್ತ ಎಷ್ಟಂದ್ರೆ 7 ಲಕ್ಷ ರೂಪಾಯಿ ಅಂತ ಹೇಳ್ತೀವಿ. ಮೊಟ್ಟ ಮೊದಲ ಬಾರಿಗೆ ಈ ಒಂದು ನೃಪತುಂಗ ಪ್ರಶಸ್ತಿ ಪಡೆದವರು ಯಾರಂದ್ರ ಲೇಖಕರಾಗಿರುವಂಥ ದೇ ಜವರೇಗೌಡ ಅವರು. 2020ರಲ್ಲಿ ಪಡೆದುಕೊಂಡವರು GS ಅಮೂರ್ ಅವರು. 2021ರಲ್ಲಿ ಪಡೆದುಕೊಂಡವರು ಮಲ್ಲೇಪುರಂ G ವೆಂಕಟೇಶ್ ಅಂತ ನಾವು ಹೇಳ್ತೀವಿ. ಯಾರಿಗೆ ನಮ್ಮ ನೋಟ್ಸ್ಗಳನ್ನು ಬೇಕು ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ್ದು ಸ್ಕ್ರೀನ್ಶಾಟ್ ಅನ್ನು ಕಳಿಸುವ ಮೂಲಕ ಪಡೆದುಕೊಳ್ಬೋದು. ಎಷ್ಟಾಗತ್ತಂತ ಪ್ರೈಸ್ ಕೊಟ್ಟಿದ್ದಾರೆ ನೋಡಿ, ಫಾರ್ 1 ಮಂತ್ ಕೊಟ್ಟಿದ್ದಾರೆ. ಆಮೇಲೆ 2023 ಜನವರಿ ಟು ಏಪ್ರಿಲ್ 2024 ನಿಮಗೆ ಎಷ್ಟಾಗುತ್ತೆ 640 ರೂಪಾಯಿ ಆಗುತ್ತೆ. 2022 ಜನವರಿ ಹಿಡ್ಕೊಂಡು ಏಪ್ರಿಲ್ 2024 ಎಷ್ಟಾಗುತ್ತೆ ನಿಮಗೆ 1140 ರೂಪಾಯಿ ಆಗುತ್ತೆ. ಅದು ಡಿಸ್ಕೌಂಟ್ ಸೇರಿಬಿಟ್ಟು ನಿಮಗೆ 1040 ರೂಪಾಯಲ್ಲಿ ಸಿಗುತ್ತೆ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿದ ಸ್ಕ್ರೀನ್ಶಾಟನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮೆಟ್ ಇರುವಂಥ ಮ್ಯಾಗಝಿನ್ಗಳನ್ನು ನೀವು ಪಡೆದುಕೊಳ್ಬೋದು. ನೆಕ್ಸ್ಟ್ ಕ್ವಶನ್ ಯಾವ ಥರ ಕೇಳಿದೆ ನೋಡಿ. 76ನೇ ಆವೃತ್ತಿಯ ಸಂತೋಷ್ ಟ್ರೋಫಿ ಚಾಂಪಿಯನ್ ತಂಡ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ. 2023ರಲ್ಲಿ ಜರುಗಿರುವಂಥ ಸಂತೋಷ್ ಟ್ರೋಫಿ ಎಷ್ಟನೇ ಆವೃತ್ತಿ ಆಗಿತ್ತು ಅಂದ್ರೆ 76ನೇ ಆವೃತ್ತಿ ಆಗಿರುವಂಥದ್ದು. ಚಾಂಪಿಯನ್ ತಂಡ ಯಾವುದು ಅಂದ್ರೆ ಕರ್ನಾಟಕ. ಅತಿ ಹೆಚ್ಚು ಬಾರಿ ಈ ಒಂದು ಸಂತೋಷ್ ಟ್ರೋಫಿ ಗೆದ್ದುಕೊಂಡಿರುವಂಥ ತಂಡ ಯಾವುದಂದ್ರೆ ಪಶ್ಚಿಮ ಬಂಗಾಳ ಅಂತ ಹೇಳ್ತೀವಿ. ಆದರೆ ಈ ಒಂದು ಸಂತೋಷ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂದ್ರೆ ಫುಟ್ಬಾಲ್ ಅಂತ ನಾವು ಹೇಳ್ತೀವಿ. 95ನೇ ಆವೃತ್ತಿಯ ಆಸ್ಕರ್ ಪ್ರಶಸ್ತಿ ಗೆದ್ದ ಅತ್ಯುತ್ತಮ ನಟ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಬ್ರೆಂಡನ್ ಫ್ರೇಜರ್. 2023ರಲ್ಲಿ ಭಾರತೀಯ ಸಿನಿಮಾ ರಂಗಕ್ಕೆ 2 ಆಸ್ಕರ್ ಪ್ರಶಸ್ತಿಗಳು ಒಲಿದು ಬಂದಿರುವಂಥದ್ದು. ಅವರು ಯಾವಂದ್ರೆ ನೋಡಿ, ಬೆಸ್ಟ್ ಒರಿಜಿನಲ್ ಸಾಂಗ್ ವಿಭಾಗದಲ್ಲಿ ತೆಲುಗುವಿನ RR ಚಿತ್ರದ ನಾಟು ನಾಟು ಗೀತೆಗೆ ಈ ಒಂದು ಪ್ರಶಸ್ತಿ ಒಲಿದು ಬಂದಿರುವಂಥದ್ದು. ಇನ್ನೊಂದು ಯಾವುದರ ಬೆಸ್ಟ್ ಡಾಕ್ಯುಮೆಂಟರಿ ಶಾರ್ಟ್ ಸಬ್ಜೆಕ್ಟ್ ವಿಭಾಗದಲ್ಲಿ ತಮಿಳಿನ ಸಾಕ್ಷ್ಯಚಿತ್ರವಾಗಿರುವಂಥ ದಿ ಎಲಿಫೆಂಟ್ ವಿಸ್ಪರ್ಸ್ಗೆ ಈ ಒಂದು ಪ್ರಶಸ್ತಿ ಒಲಿದು ಬಂದಿರುವಂಥದ್ದು. ಭಾರತಕ್ಕೆ ಕೊನೆಯದಾಗಿ 2009ರಲ್ಲಿ ಸ್ಲಮ್ ಡಾಗ್ ಮಿಲಿಯನರ್ ಸಿನಿಮಾದ ಜೈ ಹೋ ಹಾಡಿಗೆ ಕೊನೆಯದಾಗಿ ಈ ಒಂದು ಆಸ್ಕರ್ ಪ್ರಶಸ್ತಿ ಒಲಿದು ಬಂದಿರುವಂಥದ್ದು. 2009ರಿಂದ 2022ರವರೆಗೆ ಭಾರತದ ಸಿನಿಮಾಗಳಿಗೆ ಯಾವುದೇ ಈ ಒಂದು ಆಸ್ಕರ್ ಪ್ರಶಸ್ತಿ ಒಲಿದು ಬಂದಿರಲಿಲ್ಲ. 2023ರಲ್ಲಿ 2 ಆಸ್ಕರ್ ಪ್ರಶಸ್ತಿಗಳು ಒಲಿದು ಬಂದಿರುವಂಥದ್ದು. 41 ನಿಮಿಷಗಳ ದಿ ಎಲಿಫೆಂಟ್ ವಿಸ್ಪರ್ಸ್ ಸಾಕ್ಷರತಾ ಚಿತ್ರವು ದಕ್ಷಿಣ ಭಾರತದ ಮಧುಮಲೈ ಹುಲಿ ಸಂರಕ್ಷಿತ ಅರಣ್ಯದಲ್ಲಿ ಬೊಮ್ಮನ ಮತ್ತು ಬೆಳ್ಳಿ ಎಂಬ ದಂಪತಿಯ ಅನಾಥ ಆನೆಮರಿ ರಘುವನ್ನು ಸಾಕುವ ಕಥೆಯನ್ನು ಹೊಂದಿರುವಂಥದ್ದು. ಬೆಸ್ಟ್ ಆಕ್ಟರ್ ಪ್ರಶಸ್ತಿ ಪಡೆದುಕೊಂಡವರು ಬ್ರೆಂಡನ್ ಫ್ರೇಜರ್ ಅಂತ ಹೇಳ್ತೀವಿ. ಇವರಿಗೆ ದಿ ವೇಲ್ ಚಿತ್ರದ ಅಭಿನಯಕ್ಕಾಗಿ ನೀಡಲಾಗಿರುವಂಥದ್ದು. ಬೆಸ್ಟ್ ಆಕ್ಟ್ರೆಸ್ ಪ್ರಶಸ್ತಿ ಪಡೆದುಕೊಂಡವರು ಮೈಕೆಲ್ ಅಂತ ಹೇಳ್ತೀವಿ. ಇವರಿಗೆ ಎವ್ರಿಥಿಂಗ್ ಎವ್ರಿವೇರ್ ಆಲ್ ಎಟ್ ಒನ್ಸ್ ಅನ್ನೋ ಒಂದು ಚಿತ್ರದ ಅಭಿನಯಕ್ಕಾಗಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು. ಆಸ್ಕರ್ ಪ್ರಶಸ್ತಿ ಗೆದ್ದುಕೊಂಡಿರುವಂಥ ಭಾರತೀಯರ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ. 1983ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದಿಂದ ಭಾನು ಅಥೈ ಅವರು ಈ ಒಂದು ಪ್ರಶಸ್ತಿ ಪಡೆದುಕೊಂಡಿರುವಂಥದ್ದು. ಈ ಮೂಲಕ ಆಸ್ಕರ್ ಪ್ರಶಸ್ತಿಗೆ ಭಾಜನರಾದ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಯ ಪಾತ್ರವಾಗಿರುವಂಥದ್ದು. ಇವರಿಗೆ ಗಾಂಧಿ ಚಲನಚಿತ್ರದ ವಸ್ತು ವಿನ್ಯಾಸಕ್ಕೆ ಈ ಒಂದು ಪ್ರಶಸ್ತಿ ನೀಡಲಾಗಿರುವಂಥದ್ದು. ಎರಡನೇ ವ್ಯಕ್ತಿ ಯಾರಾದ್ರ ಸತ್ಯಜಿತ್ ರಾಯ್ ಅಂತ ಹೇಳ್ತೀವಿ. ಇವರಿಗೆ 1992ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು.
ಇವರಿಗೆ ಸ್ಲಮ್ ಡಾಗ್ ಮಿಲಿಯರ್ ಸಿನಿಮಾದಿಂದ ಆಸ್ಕರ್ ಪ್ರಶಸ್ತಿ ಒಲಿದು ಬಂದಿರುವಂಥದ್ದು. ಈ ಒಂದು ಸಿನಿಮಾದಲ್ಲಿ ಅವರಿಗೆ ಶಬ್ದ ಗ್ರಹಣಕ್ಕಾಗಿ ಈ ಒಂದು ಪ್ರಶಸ್ತಿ ನೀಡಲಾಗಿರುವಂಥದ್ದು. ಇನ್ನು ಗುಲ್ಜಾರ್ ಅವರಿಗೆ 2009ರಲ್ಲಿ, ನಂತರದಲ್ಲಿ AR ರೆಹಮಾನ್ ಅವರಿಗೆ 2009ರಲ್ಲಿ ನೀಡಲಾಗಿರುವಂಥದ್ದು. ಇನ್ನು 2 ಆಸ್ಕರ್ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ಭಾರತೀಯ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ AR ರೆಹಮಾನ್ ಅವರು ಪಾತ್ರರಾಗಿರುವಂಥದ್ದು. ನೋಡಿ, ಕೇವಲ 1 ಆಸ್ಕರ್ ಪ್ರಶಸ್ತಿಯನ್ನು ಪಡೆಯೋದು ಎಷ್ಟೋ ಕಷ್ಟ. ಅದರಲ್ಲಿ ಭಾರತದಿಂದ 2 ಆಸ್ಕರ್ ಪ್ರಶಸ್ತಿ ಪಡೆದಿರುವಂತಹ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ AR ರೆಹಮಾನ್ ಅವರು ಪಾತ್ರವಾಗಿರುವಂಥದ್ದು. ಇನ್ನು ಅಕಾಡೆಮಿ ಪ್ರಶಸ್ತಿಗಳ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡಿ, ಅಕಾಡೆಮಿ ಪ್ರಶಸ್ತಿಗಳನ್ನು ಆಸ್ಕರ್ಸ್ ಎಂದು ಕರೆಯಲಾಗುತ್ತದೆ. ಪ್ರಶಸ್ತಿಗಳನ್ನು ಯುನೈಟೆಡ್ ಸ್ಟೇಟ್ಸ್ ಮತ್ತು ವಿಶ್ವದಾದ್ಯಂತ ಮನರಂಜನಾ ಉದ್ಯಮದಲ್ಲಿ ಅತ್ಯಂತ ಪ್ರತಿಷ್ಠಿತ ಮತ್ತು ಮಹತ್ವದ ಪ್ರಶಸ್ತಿಗಳೆಂದು ಪರಿಗಣಿಸಲಾಗಿರುವಂಥದ್ದು. ಇನ್ನು ಅಕಾಡೆಮಿ ಪ್ರಶಸ್ತಿಗಳನ್ನು ಅಥವಾ ಆಸ್ಕರ್ ಪ್ರಶಸ್ತಿಗಳನ್ನು ಪ್ರಸ್ತುತಪಡಿಸುವಂಥ ಸಂಸ್ಥೆ ಯಾವುದರ ಎಂಪಾಸ್ ಅಂತ ಹೇಳ್ತೀವಿ. ಆದರೆ ಎಂಪಾಸ್ ಅಂದ್ರೆ ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ ಆರ್ಟ್ಸ್ ಆ್ಯಂಡ್ ಸೈನ್ಸಸ್ ಅಂತ ನಾವು ಹೇಳ್ತೀವಿ. ಇನ್ನು ವ್ಯಾಸ ಸಮ್ಮಾನ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನು, ಹಿಂದಿ ಸಾಹಿತ್ಯ ಕೃತಿಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ. ವ್ಯಾಸ ಸಮ್ಮಾನ ಪ್ರಶಸ್ತಿ 2022 ಇದನ್ನು ಪಡೆದುಕೊಂಡವರು ಯಾರಪ್ಪ ಅಂದ್ರೆ ಡಾಕ್ಟರ್ ಜ್ಞಾನ ಚತುರ್ವೇದಿ ಅಂತ ಹೇಳ್ತೀವಿ. ಯಾವ ಕಾದಂಬರಿಯ ಒಂದು ರಚನೆಗಾಗಿ ಅವರಿಗೆ ಈ ಒಂದು ಪ್ರಶಸ್ತಿ ನೀಡಲಾಗಿದ್ದಾರೆ? ಪಾಗಲ್ ಖನ್ನಾ ಅಂತ ನಾವು ಹೇಳ್ತೀವಿ. ಇನ್ನು ಕಳೆದ 10 ವರ್ಷಗಳಲ್ಲಿ ಪ್ರಕಟವಾದ ಹಿಂದಿ ಸಾಹಿತ್ಯ ಕೃತಿಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ. ವ್ಯಾಸ ಸಮ್ಮಾನ ಪ್ರಶಸ್ತಿ ಕೇವಲ ಹಿಂದಿ ಭಾಷೆಯಲ್ಲಿ ರಚನೆಯಾಗಿರುವಂಥ ಕೃತಿಗಳಿಗೆ ನೀಡಲಾಗುತ್ತೆ. ಇದನ್ನು ಸ್ಥಾಪನೆ ಮಾಡಿದ ಸಂಸ್ಥೆ ಯಾವುದಂದ್ರೆ KK ಬಿರ್ಲಾ ಫೌಂಡೇಶನ್ ಅಂತ ಹೇಳ್ತೀವಿ. 1991ರಲ್ಲಿ ಸ್ಥಾಪನೆ ಮಾಡಿರುವಂಥದ್ದು. ಇನ್ನು ಅಬೆಲ್ ಪ್ರಶಸ್ತಿಯು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 3ನೇ ಆಪ್ಷನು, ಗಣಿತ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು. 2023ರ ಈ ಒಂದು ಅಬೆಲ್ ಪ್ರಶಸ್ತಿ ಪುರಸ್ಕೃತರು ಯಾರಂದ್ರೆ ಲೂಯಿಸ್ ಕ್ಯಾಪೆರೆಲ್ಲಿ ಅಂತ ಹೇಳ್ತೀವಿ. ಇನ್ನು ಗಣಿತ ಶಾಸ್ತ್ರದಲ್ಲಿ ನೀಡುವ ನೊಬೆಲ್ ಪ್ರಶಸ್ತಿ ಎಂದು ಕೂಡ ಕರೆಯಲಾಗುತ್ತೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಬೆಲ್ ಪ್ರಶಸ್ತಿಯನ್ನು ಗಣಿತ ಶಾಸ್ತ್ರದಲ್ಲಿ ನೀಡುವ ನೊಬೆಲ್ ಪ್ರಶಸ್ತಿ ಎಂದು ಕರೆಯಲಾಗುತ್ತೆ. ಇನ್ನು ವರ್ಷದ ಗವರ್ನರ್ ಪ್ರಶಸ್ತಿ ಪಡೆದ ಮೊದಲ ಗವರ್ನರ್ ಯಾರು? ಅಂದರೆ ವರ್ಷದ ಗವರ್ನರ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಗವರ್ನರ್ ಯಾರು ಅಂತ ಪ್ರಶ್ನೆ ಕೇಳಿದವರು. ಇದಕ್ಕೆ ಸರಿಯಾದ ಉತ್ತರ ರಘುರಾಮ್ ರಾಜನ್. 2023ರಲ್ಲಿ ಈ ಒಂದು ಪ್ರಶಸ್ತಿಗೆ ಭಾಜನರಾದವರು ಯಾರಂದ್ರೆ ಪ್ರಸ್ತುತವಾಗಿ RBI ಗವರ್ನರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಶಕ್ತಿಕಾಂತ್ ದಾಸ್ ಅವರು. 2023ರಲ್ಲಿ ವರ್ಷದ ಗವರ್ನರ್ ಪ್ರಶಸ್ತಿಗೆ ಶಕ್ತಿಕಾಂತ್ ದಾಸ್ ಅವರು ಭಾಜನರಾಗಿರುವಂಥದ್ದು. ಈ ಮೂಲಕ ಈ ಪ್ರಶಸ್ತಿ ಗೆದ್ದ 2ನೇ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವಂಥದ್ದು. ಆದರೆ ವರ್ಷದ ಗವರ್ನರ್ ಪ್ರಶಸ್ತಿ ಪಡೆದಂಥ ಮೊಟ್ಟ ಮೊದಲ ಭಾರತೀಯ ವ್ಯಕ್ತಿ ಯಾರಂದ್ರೆ ರಘುರಾಮ್ ರಾಜನ್ ಅವರು 2015ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂಥದ್ದು. ಇನ್ನು RBI ಗವರ್ನರ್ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡಿ, ಇವರ ಅಧಿಕಾರಾವಧಿ ಎಷ್ಟು ವರ್ಷ ಇರ್ತದರ? 3 ವರ್ಷ. ಇನ್ನು ಕೆಲವು ಸಂದರ್ಭಗಳಲ್ಲಿ ಅವರಿಗೆ 2 ವರ್ಷ ಅವರಿಗೆ ಅವರ ಒಂದು ಅವಧಿಯನ್ನು ವಿಸ್ತರಣೆ ಮಾಡ್ಬೋದು. ಇನ್ನು ಮೊಟ್ಟ ಮೊದಲ ಬಾರಿಗೆ RBI ಗವರ್ನರ್ ಆಗಿ ಸೇವೆಯನ್ನು ಸಲ್ಲಿಸೋರು ಯಾರಪ್ಪ ಅಂದ್ರೆ ಓ ಸ್ಮಿತ್ ಅಂತ ಹೇಳ್ತೀವಿ. ಇನ್ನು ಮೊದಲ ಭಾರತೀಯ ಗವರ್ನರ್ ಆಗಿ ಸೇವೆಯನ್ನು ಸಲ್ಲಿಸೋರು ಯಾರಂದ್ರೆ CD ದೇಶ್ಮುಖ್ ಅಂತ ನಾವು ಹೇಳ್ತೀವಿ. ಇನ್ನು 23ನೇ ಗವರ್ನರ್ ಯಾರಂದ್ರೆ ರಘುರಾಮ್ ರಾಜನ್ ಅವರು. ಇನ್ನು 24ನೇ ಗವರ್ನರು ಉರ್ಜಿತ್ ಪಟೇಲ್ ಅವರು. ಇನ್ನು 25ನೇ ಗವರ್ನರ್ ಆಗಿ ಪ್ರಸ್ತುತವಾಗಿ ಶಕ್ತಿಕಾಂತ್ ದಾಸ್ ಅವರು RBIನಲ್ಲಿ ಗವರ್ನರ್ಗೆ ಸೇವೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಇನ್ನು 2022ನೇ ಸಾಲಿನ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನು, ಶಿವಶಂಕರಿ ಅವರಿಗೆ ನೀಡಲಾಗಿರುವಂಥದ್ದು. 2022ರ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಗೆ ಭಾಜನರಾದವರು ಶಿವಶಂಕರಿ ಅನ್ನೋ ಲೇಖಕರು. ಇವರಿಗೆ ಯಾವ ಒಂದು ಕೃತಿಗೆ ಅಥವಾ ಪುಸ್ತಕಕ್ಕೆ ನೀಡಲಾಗಿದ್ರೆ ಸೂರ್ಯವಂಶ ಅನ್ನೋ ಒಂದು ಕೃತಿಗೆ ನೀಡಲಾಗಿರುವಂಥದ್ದು. ಇನ್ನು ಸರಸ್ವತಿ ಸಮ್ಮಾನ ಪ್ರಶಸ್ತಿ ಪ್ರಾರಂಭ ಮಾಡಿದ್ದು 1991. ಇದು ಸ್ಥಾಪನೆ ಮಾಡಿದ್ದು KK ಬಿರ್ಲಾ ಫೌಂಡೇಶನು. ಇನ್ನು ಇದರ ಒಂದು ಅರ್ಹತೆ ಏನಂದ್ರೆ ಸಂವಿಧಾನದ 8ನೇ ಅನುಸೂಚಿಯಲ್ಲಿರುವ 22 ಭಾಷೆಗಳಲ್ಲಿ ಉತ್ತಮ ಕೃತಿಗಳಿಗೆ ನೀಡಲಾಗುತ್ತೆ. ನೋಡಿ, ಸರಸ್ವತಿ ಸಮ್ಮಾನ ಮತ್ತು ವ್ಯಾಸ ಸಮ್ಮಾನದ ಪ್ರಮುಖ ಏನು ಡಿಫ್ರೆನ್ಸ್ ಅಂದ್ರೆ, ಈ ವ್ಯಾಸ ಸಮ್ಮಾನ ಪ್ರಶಸ್ತಿ ಕೇವಲ ಹಿಂದಿ ಸಾಹಿತ್ಯದಲ್ಲಿ ರಚನೆ ಆಗಿರುವಂಥ ಕೃತಿಗಳಿಗೆ ನೀಡಲಾಗುತ್ತೆ. ಇನ್ನು ಸರಸ್ವತಿ ಸಮ್ಮಾನ ಪ್ರಶಸ್ತಿ ಸಂವಿಧಾನದ 8ನೇ ಅನುಸೂಚಿಯಲ್ಲಿರುವಂಥ 22 ಭಾಷೆಗಳಲ್ಲಿ ರಚನೆ ಆಗಿರುವಂಥ ಅತ್ಯುತ್ತಮ ಕೃತಿಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತಿರುವಂಥದ್ದು. ಇನ್ನಿದರ ನಗದು ಬಹುಮಾನ ಎಷ್ಟಂದ್ರೆ 15 ಲಕ್ಷ ರೂಪಾಯಿ ನೀಡಲಾಗುತ್ತೆ.
ಇನ್ನು ಇಲ್ಲಿಯವರೆಗೆ ಕರ್ನಾಟಕದಿಂದ ಅಥವಾ ಕನ್ನಡದ ಇಬ್ಬರು ಲೇಖಕರು ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂಥದ್ದು. ಒಬ್ಬರು ಯಾರಂದ್ರೆ ಎಸ್.ಎಲ್. ಭೈರಪ್ಪ ಅವರು. ಇವರು ಮಂದ್ರಾ ಕೃತಿಗೆ ಈ ಒಂದು ಪ್ರಶಸ್ತಿ ಲಭಿಸಿರುವಂಥದ್ದು. ಇನ್ನು ಇನ್ನೊಬ್ಬರು ಯಾರಪ್ಪ ಅಂದ್ರೆ ಎಂ ವೀರಪ್ಪ ಮೊಯ್ಲಿ. ಇವರಿಗೆ ಶ್ರೀ ರಾಮಾಯಣ ಮಹಾ ಅನ್ವೇಷಣೆ ಎಂಬ ಕೃತಿಗೆ ಈ ಒಂದು ಪ್ರಶಸ್ತಿ ಒಲಿದು ಬಂದಿರುವಂಥದ್ದು. ಇನ್ನು 2023ನೇ ಸಾಲಿನ ಮಿಸ್ ಇಂಡಿಯಾ ಕಿರೀಟವನ್ನು ಧರಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ನಂದಿನಿ ಗುಪ್ತಾ. ಆದರೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಮಿಸ್ ಇಂಡಿಯಾ ಕಿರೀಟ ಪಡೆದುಕೊಂಡವರು ಯಾರಪ್ಪ ಅಂದ್ರೆ ಪ್ರಮೀಳಾ ಅಂತ ಹೇಳ್ತೀವಿ. ಎಸ್ತರ್ ವಿಕ್ಟೋರಿಯಾ ಅಬ್ರಾಹಿಂ ಅಂತ ನಾವು ಹೇಳ್ತೀವಿ. ಇನ್ನು 2023ರ ದುಲೀಪ್ ಟ್ರೋಫಿ ಗೆದ್ದ ತಂಡ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು ದಕ್ಷಿಣ ವಲಯ ತಂಡ. ದಿಲೀಪ್ ಟ್ರೋಫಿ 2023 ಗೆದ್ದುಕೊಂಡಿರುವಂಥ ತಂಡ ದಕ್ಷಿಣ ವಲಯ ತಂಡ. ಆದರೆ ದಿಲೀಪ್ ಟ್ರೋಫಿ ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂದ್ರೆ ಕ್ರಿಕೆಟ್ ಕ್ರೀಡೆಗೆ ಸಂಬಂಧಪಟ್ಟಿರುವಂಥದ್ದು. 2021ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು ವಹೀದಾ ರೆಹಮಾನ್. ನೋಡಿ, 2021ರಲ್ಲಿ ಈ ಒಂದು ಪ್ರಶಸ್ತಿ ಪಡೆದುಕೊಂಡವರು ವಹೀದಾ ರೆಹಮಾನ್ ಅವರು. 2018ರಲ್ಲಿ ಪಡೆದುಕೊಂಡವರು ಬಾಲಿವುಡ್ನ ಅಮಿತಾಬ್ ಬಚ್ಚನ್ ಅವರು. ಆಮೇಲೆ 2019ರಲ್ಲಿ ಪಡೆದುಕೊಂಡವರು ರಜನಿಕಾಂತ್ ಅವರು. ಆಮೇಲೆ 2020ರಲ್ಲಿ ಪಡೆದುಕೊಂಡವರು ಆಶಾ ಫಾರೇಖಾ. ಇನ್ನು 2021ರ ಪ್ರಶಸ್ತಿಗೆ ವಹೀದಾ ರೆಹಮಾನ್ ಅವರು ಭಾಜನರಾಗಿರುವಂಥದ್ದು. ಇನ್ನು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ, ಭಾರತೀಯ ಸಿನಿಮಾ ಕ್ಷೇತ್ರದಲ್ಲಿ ನೀಡುವಂಥ ಒಂದು ಅತ್ಯುನ್ನತ ಪ್ರಶಸ್ತಿಯಾಗಿರುವಂಥದ್ದು. ಇನ್ನು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಪ್ರಶಸ್ತಿ ಪಡೆದುಕೊಂಡವರು ಯಾರಪ್ಪ ಅಂದ್ರೆ ದೇವಿಕಾ ರಾಣಿ ಅಂತ ನಾವು ಹೇಳ್ತೀವಿ. ಇನ್ನು ಭಾರತೀಯ ಚಲನಚಿತ್ರದ ಪಿತಾಮಹ ಯಾರಂದ್ರೆ ದಾದಾ ಸಾಹೇಬ್ ಫಾಲ್ಕೆ ಅಂತ ಹೇಳ್ತೀವಿ. ಇನ್ನು ಭಾರತೀಯ ಚಲನಚಿತ್ರಕ್ಕೆ ದಾದಾ ಸಾಹೇಬ್ ಫಾಲ್ಕೆ ಅವರ ಕೊಡುಗೆಯನ್ನು ಸ್ಮರಿಸಲು ಪ್ರತಿ ವರ್ಷ ಈ ಒಂದು ಪ್ರಶಸ್ತಿಯನ್ನು ನೀಡುತ್ತಾ ಬಂದಿರುವಂಥದ್ದು. 2023ರ ಲೋಕಮಾನ್ಯ ತಿಲಕ್ ಪ್ರಶಸ್ತಿ ಪಡೆದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನು ನರೇಂದ್ರ ಮೋದಿ. ಇನ್ನು ಬಾಲ್ ಗಂಗಾಧರ್ ತಿಲಕ್ ಅವ್ರ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ, 1916ರಲ್ಲಿ ಅವರು ಆಲ್ ಇಂಡಿಯಾ ಹೋಮ್ ರೂಲ್ ಲೀಗ್ ಅನ್ನು ಸ್ಥಾಪನೆ ಮಾಡಿರುವಂಥದ್ದು. ಇನ್ನು ಪ್ರಮುಖವಾಗಿ ಇವರು ಎರಡು ಪತ್ರಿಕೆಗಳದಾವ, ಒಂದು ಕೇಸರಿ ಮತ್ತು ಇನ್ನೊಂದು ಮರಾಠಿ. ಇಲ್ಲಿ ಕೇಸರಿ ಅನ್ನೋದು ಮರಾಠಿ ಭಾಷೆಯಲ್ಲಿರುವಂಥದ್ದು, ಮರಾಠ ಅನ್ನೋದು ಇದು ಇಂಗ್ಲಿಷ್ ಭಾಷೆಯಲ್ಲಿರುವಂಥ ಪತ್ರಿಕೆ. ಅದಲ್ಲದೆ ಪ್ರಮುಖವಾಗಿ ಎರಡು ಫೆಸ್ಟಿವಲ್ಗಳು ಕೂಡ ಇವರು ಪ್ರಾರಂಭ ಮಾಡ್ತಾರೆ. ಒಂದು ಶಿವಾಜಿ ಫೆಸ್ಟಿವಲು, ಇನ್ನೊಂದು ಯಾವುದಪ್ಪ ಅಂದ್ರೆ ಗಣಪತಿ ಫೆಸ್ಟಿವಲ್ ಅಂತ ಹೇಳ್ತೀವಿ. ಇನ್ನು ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ವಿಜ್ಞಾನ ಕ್ಷೇತ್ರ. ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಯುವ ವಿಜ್ಞಾನಿಗಳಿಗೆ ಈ ಒಂದು ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿ ನೀಡಲಾಗುತ್ತೆ. 12 ಯುವ ವಿಜ್ಞಾನಿಗಳಿಗೆ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿಯು 2022ನೇ ಸಾಲಿನ ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿ ಪ್ರಕಟಿಸಿರುವಂಥದ್ದು. 2022ರಲ್ಲಿ 12 ಜನರಿಗೆ ಈ ಒಂದು ಪ್ರಶಸ್ತಿ ನೀಡಲಾಗಿರುವಂಥದ್ದು. ಇನ್ನು ಕರ್ನಾಟಕದಿಂದ ಇಬ್ಬರು ವ್ಯಕ್ತಿಗಳು ಈ ಒಂದು ಪ್ರಶಸ್ತಿಗೆ ಆಯ್ಕೆಯಾಗಿರುವಂಥದ್ದು. ಒಬ್ಬರು ಕನಿಷ್ಕಾ ಬಿಸ್ವಾಸನ್ ಅವರು, ಇನ್ನೊಬ್ಬರು ಯಾರಪ್ಪ ಅಂದ್ರೆ ಅಮಿತ್ ಸಿಂಗ್ ಅಂತ ನಾವು ಹೇಳ್ತೀವಿ. ಇದನ್ನ ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ, 45 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಸಾಧಕ ವಿಜ್ಞಾನಿಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಇನ್ನು ನೀಡುವಂಥ ಸಂಸ್ಥೆ ಯಾವುದಂದ್ರೆ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಅಂತ ಹೇಳ್ತೀವಿ. ಇನ್ನು ಪ್ರಶಸ್ತಿ ಮೊತ್ತ ಎಷ್ಟಂದ್ರೆ 5 ಲಕ್ಷ ರೂಪಾಯಿ ನೀಡಲಾಗುತ್ತೆ. ಇನ್ನು ನೀಡುವಂಥ ಕ್ಷೇತ್ರ ಯಾವುದಂದ್ರೆ ವಿಜ್ಞಾನ ಕ್ಷೇತ್ರ. ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ 45 ವರ್ಷದ ಒಳಗಿನ ವಿಜ್ಞಾನಿಗಳಿಗೆ ಈ ಒಂದು ಪ್ರಶಸ್ತಿ ನೀಡಲಾಗ್ತಾ ಇರುವಂಥದ್ದು. ಇನ್ನು 2023ನೇ ಅಂದರೆ ಪ್ರಸಕ್ತ ಸಾಲಿನ 2023ನೇ ಸಾಲಿನ ಶಸ್ತ್ರ ರಾಮಾನುಜ ಪ್ರಶಸ್ತಿಗೆ ಆಯ್ಕೆಯಾದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ರುಯಿಜಿಯಾಂಗ್ ಜಾಂಗ್ ಅಂತ ನಾವು ಹೇಳ್ತೀವಿ. 2023ರ ಈ ಒಂದು ಪ್ರಶಸ್ತಿ ಪಡೆದುಕೊಂಡವರು ರುಯಿಜಿಯಾಂಗ್ ಜಾಂಗ್ ಅಂತ ಹೇಳ್ತೀವಿ. ಇನ್ನು ಶಸ್ತ್ರ ರಾಮಾನುಜ ಪ್ರಶಸ್ತಿ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ, ಇದು ಪ್ರಾರಂಭ ಮಾಡಿದ್ದು 2005ರಲ್ಲಿ. ಇದು ನೀಡುವಂಥ ಕ್ಷೇತ್ರ ಯಾವುದಂದ್ರೆ ಗಣಿತ ಕ್ಷೇತ್ರ. 32 ವರ್ಷದೊಳಗಿನ ಯುವ ಗಣಿತ ಶಾಸ್ತ್ರಜ್ಞರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗ್ತಾ ಇರುವಂಥದ್ದು. ಇನ್ನು ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡುವಂಥ ಸಂಸ್ಥೆ ಯಾವುದಪ್ಪ ಅಂದ್ರೆ ಷಣ್ಮುಗ ಆರ್ಟ್ಸ್ ಸೈನ್ಸ್ ಟೆಕ್ನಾಲಜಿ ಆ್ಯಂಡ್ ರಿಸರ್ಚ್ ಅಕಾಡೆಮಿ ಶಸ್ತ್ರ ಅನ್ನೋ ಒಂದು ಸಂಸ್ಥೆ
ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡುವಂಥದ್ದು. ಇನ್ನು ಮೊಟ್ಟ ಮೊದಲ ಬಾರಿಗೆ ಶಸ್ತ್ರ ರಾಮಾನುಜ ಪ್ರಶಸ್ತಿ ಪಡೆದುಕೊಂಡವರು ಯಾರಂದ್ರ ಮಂಜುಳಾ ಭಾರ್ಗವ್ ಮತ್ತು ಕೆ ಸುಂದರ್ ರಾಜನ್ ಅಂತ ಹೇಳ್ತೀವಿ. ಪ್ರತಿ ವರ್ಷ ರಾಷ್ಟ್ರೀಯ ಗಣಿತ ದಿನ ಡಿಸೆಂಬರ್ 22ರಂದು ಎಸ್ ರಾಮಾನುಜ ಅವರ ನೆನಪಿಗಾಗಿ ನೀಡುವಂಥ ಪ್ರಶಸ್ತಿಯಾಗಿರುವಂಥದ್ದು. ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ನ ಹಾಲ್ ಆಫ್ ಫೇಮ್ ಗೌರವಕ್ಕೆ ಭಾಜನರಾದ ಭಾರತೀಯ ಆಟಗಾರ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 3ನೇ ಆಪ್ಷನು ವೀರೇಂದ್ರ ಸೆಹ್ವಾಗ್. ಭಾರತದ ಮಾಜಿ ಕ್ರಿಕೆಟಿಗ ವೀರೇಂದ್ರ ಸೆಹ್ವಾಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ನ ಹಾಲ್ ಆಫ್ ಫೇಮ್ ಗೌರವಕ್ಕೆ ಪಾತ್ರರಾಗಿರುವಂಥದ್ದು. ಸೆಹ್ವಾಗ್ ಜೊತೆ ಭಾರತದ ಮಹಿಳಾ ಕ್ರಿಕೆಟ್ ತಂಡದ ಮಾಜಿ ಆಟಗಾರ್ತಿಯಾಗಿರುವಂಥ ಡಯಾನಾ ಎಡುಲ್ಜಿ ಮತ್ತು ಶ್ರೀಲಂಕಾದ ಅರವಿಂದ್ ಡಿ ಸಿಲ್ವಾ ಕೂಡ ಹಾಲ್ ಆಫ್ ಫೇಮ್ ಗೌರವಕ್ಕೆ ಪಾತ್ರರಾಗಿರುವಂಥದ್ದು. 2023ರಲ್ಲಿ ನೀಡಿರುವಂಥ ಈ ಒಂದು ICC ಹಾಲ್ ಆಫ್ ಫೇಮ್ ಗೌರವಕ್ಕೆ 3 ವ್ಯಕ್ತಿಗಳು ಆಯ್ಕೆಯಾಗಿರುವಂಥದ್ದು. ಭಾರತದಿಂದ 2 ಮತ್ತು ಶ್ರೀಲಂಕಾದಿಂದ ಒಬ್ಬ ವ್ಯಕ್ತಿಗೆ ಈ ಒಂದು ಪ್ರಶಸ್ತಿ ನೀಡಲಾಗಿರುವಂಥದ್ದು. ಭಾರತದಿಂದ ಒಬ್ಬರು ವೀರೇಂದ್ರ ಸೆಹ್ವಾಗ್, ಇನ್ನೊಬ್ಬರು ಯಾರಪ್ಪ ಅಂತಂದ್ರೆ ಡಯಾನಾ ಎಡುಲ್ಜಿ ಅಂತ ಹೇಳ್ತೀವಿ. ಇನ್ನು ಶ್ರೀಲಂಕಾದ ಆಟಗಾರ ಯಾರಂದ್ರೆ ಅರವಿಂದ್ ಡಿ ಸಿಲ್ವಾ ಅಂತ ಹೇಳ್ತೀವಿ. ಇನ್ನು ಸೆಹ್ವಾಗ್ ಅವರು ಈ ಗೌರವಕ್ಕೆ ಪಾತ್ರರಾದ ಭಾರತದ 8ನೇ ಕ್ರಿಕೆಟಿಗ ಎಂಬ ಖ್ಯಾತಿ ಗಳಿಸಿರುವಂಥದ್ದು. ಆದರೆ ಸೆಹ್ವಾಗ್ ಅವರಿಗಿಂತ ಮುಂಚಿತವಾಗಿ ಈ ಒಂದು ಪ್ರಶಸ್ತಿ ಪಡೆದುಕೊಂಡವರು ಯಾರಂದ್ರೆ ಸುನಿಲ್ ಗವಾಸ್ಕರ್ ಅವರು, ಆಮೇಲೆ ಬಿಷನ್ ಸಿಂಗ್ ಬೇಡಿ ಅವರು, ತದನಂತರದಲ್ಲಿ ಕಪಿಲ್ ದೇವ್ ಅವರು, ತದನಂತರದಲ್ಲಿ ಅನಿಲ್ ಕುಂಬ್ಳೆ ಅವರು, ಸಚಿನ್ ತೆಂಡೂಲ್ಕರ್ ಅವರು, ತದನಂತರದಲ್ಲಿ ರಾಹುಲ್ ದ್ರಾವಿಡ ಹಾಗೂ ವೀನು ಮಕ್ಕಂಡ. ಟೋಟಲ್ ಇಲ್ಲಿವರೆಗೆ 8 ವ್ಯಕ್ತಿಗಳಿಗೆ ಈ ಒಂದು ಹಾಲ್ ಆಫ್ ಫೇಮ್ ಪ್ರಶಸ್ತಿ ನೀಡಲಾಗಿರುವಂಥದ್ದು. ಇನ್ನು ಡಯಾನಾ ಎಡುಲ್ಜಿ ಅವರು ಈ ಗೌರವಕ್ಕೆ ಪಾತ್ರರಾದ ಭಾರತದ ಮೊದಲ ಮಹಿಳಾ ಕ್ರಿಕೆಟರ್ ಎಂಬ ಖ್ಯಾತಿ ಗಳಿಸಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ICC ಹಾಲ್ ಆಫ್ ಪ್ರಶಸ್ತಿ ಪಡೆದುಕೊಂಡಿರುವಂಥ ಮೊಟ್ಟ ಮೊದಲ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಭಾರತದವರು ಯಾರಂದ್ರೆ ಡಯಾನಾ ಎಡುಲ್ಜಿ ಅಂತ ಹೇಳ್ತೀವಿ. ಇನ್ನು 2023ನೇ ಸಾಲಿನ ಮಿಸ್ ಯೂನಿವರ್ಸ್ ಕಿರೀಟವನ್ನು ಧರಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 1ನೇ ಆಪ್ಷನು ಸಿನಿಸ್ ಪೆಲಾಸಿಯೋಸ್ ಅಂತ ನಾವು ಹೇಳ್ತೀವಿ. 2023ರ ಈ ಒಂದು ಪ್ರಶಸ್ತಿ ಪಡೆದುಕೊಂಡವರು ಸಿನಿಸ್ ಪೆಲಾಸಿಯೋಸ್ ಅಂತ ಹೇಳ್ತೀವಿ. ಆದರೆ 2022ರಲ್ಲಿ ಪಡೆದುಕೊಂಡವರು ಯಾರಂದ್ರೆ ಅರ್ಬಾನಿ ಗೆಬ್ರಿಯಾಲ್ ಅಂತ ಹೇಳ್ತೀವಿ. US ದೇಶದ ಮಹಿಳೆ ಆಗಿರುವಂಥದ್ದು. ಆದರೆ ಈ ಒಂದು ಪ್ರಶಸ್ತಿ ಪಡೆದುಕೊಂಡಿರುವಂಥ ಭಾರತೀಯ ಮಹಿಳೆಯರು ಯಾರು ಅಂತ ನಾವು ನೋಡ್ತಾ ಬಂದು ನೋಡಿ. ಮೊಟ್ಟ ಮೊದಲ ಬಾರಿಗೆ ಈ ಒಂದು ಪ್ರಶಸ್ತಿಯನ್ನು ಸುಷ್ಮಿತಾ ಸೇನ್ ಅವರು ಪಡೆದುಕೊಂಡಿರುವಂಥದ್ದು. ಅದು 1994ರಲ್ಲಿ. ಇನ್ನು 2ನೇ ಮಹಿಳೆ ಯಾರಂದ್ರೆ ಲಾರಾ ದತ್ತ ಅವರು 2000ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿರುವಂಥದ್ದು. ಇನ್ನು 3ನೇ ಭಾರತೀಯ ಮಹಿಳೆ ಯಾರಂದ್ರೆ ಹರ್ನಾಜ್ ಸಂಧು 2021ರಲ್ಲಿ ಇವರು ಈ ಒಂದು ಪ್ರಶಸ್ತಿ ಪಡೆದುಕೊಂಡಿರುವಂಥದ್ದು. ಇಲ್ಲಿವರೆಗೆ ನಾವು ಏನು ತಿಳ್ಕೊಂಡಿವಿ, ಮಿಸ್ ಯೂನಿವರ್ಸ್ ಕಿರೀಟ ಪಡೆದುಕೊಂಡಿರುವಂಥ ಭಾರತೀಯ ಮಹಿಳೆಯರ ಬಗ್ಗೆ ತಿಳ್ಕೊಂಡಿವಿ. ಇನ್ನು ಮಿಸ್ ವರ್ಲ್ಡ್ ಪಡೆದುಕೊಂಡಿರುವಂಥ ಭಾರತೀಯ ಮಹಿಳೆಯರ ಬಗ್ಗೆ ನಾವು ನೋಡ್ತಾ ಬಂದ ನೋಡಿ. ಯಾರಪ್ಪ ಅಂದ್ರೆ ಐಶ್ವರ್ಯ ರಾಯ್ ಅವರು ಪಡೆದುಕೊಂಡಿರುವಂಥದ್ದು. ತದನಂತರದಲ್ಲಿ ರೀಟಾ ಫಾರಿ ಆಗಿರ್ಬೋದು, ಆಮೇಲೆ ಡಯಾನಾ ಹೆಡೆನ್ ಅವರು, ನಂತರದಲ್ಲಿ ಯುಕ್ತಾ ಮುಖ್ಯೆ, ಆಮೇಲೆ ಪ್ರಿಯಾಂಕಾ ಚೋಪ್ರಾ, ತದನಂತರದಲ್ಲಿ ಮಾನುಷು ಚಿಲ್ಲರ್. ಆದರೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಮಿಸ್ ವರ್ಲ್ಡ್ ಕಿರೀಟ ಪಡೆದ ಮೊದಲ ಭಾರತೀಯ ಮಹಿಳೆ ಯಾರಪ್ಪ ಅಂತಂದ್ರೆ ರೀಟಾ ಫಾರಿಯಾ ಅಂತ ನಾವು ಹೇಳ್ತೀವಿ. ಇನ್ನು ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್ ಗೌರವಕ್ಕೆ ಆಯ್ಕೆಗೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನು ವಿಜಯ್ ಅಮೃತ್ ರಾಜ್. 2023ರಲ್ಲಿ ಇಬ್ಬರು ವ್ಯಕ್ತಿಗಳಿಗೆ ಈ ಒಂದು ಟೆನ್ನಿಸ್ ಹಾಲ್ ಆಫ್ ಫೇಮ್ ಪ್ರಶಸ್ತಿ ನೀಡಲಾಗಿರುವಂಥದ್ದು. ಒಬ್ಬರು ಯಾರಂದ್ರೆ ಲಿಯಾಂಡರ್ ಪೇಸ್ ಅಂತ ಹೇಳ್ತೀವಿ. ಇನ್ನು ಭಾರತೀಯ ಆಟಗಾರ ಆಗಿರುವಂಥ ಮಾಜಿ ಆಟಗಾರ ಆಗಿರುವಂಥ ವಿಜಯ್ ಅಮೃತ್ ರಾಜ್ ಅವರಿಗೆ ಈ ಒಂದು ಟೆನ್ನಿಸ್ ಹಾಲ್ ಆಫ್ ಫೇಮ್ ಗೌರವ ನೀಡಲಾಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಮೃತ್ ರಾಜ್ ಅವರು ಈ ಗೌರವಕ್ಕೆ ಪಾತ್ರರಾದ ಏಷ್ಯಾದ ಮೊದಲ ಪುರುಷ ಎಂಬ ಹೆಗ್ಗಳಿಕೆಗೆ ಪಾತ್ರ ಗಳಿಸಿರುವಂಥದ್ದು. ಯಾವ ರಾಜ್ಯ ಸರ್ಕಾರವು ತಾನ್ಸೇನ್ ಸಮ್ಮಾನ್ ಪುರಸ್ಕಾರ ನೀಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನು ಮಧ್ಯಪ್ರದೇಶ. 2023ನೇ ಸಾಲಿನ ತಾನ್ಸೇನ್ ಸಮ್ಮಾನ್ ಪುರಸ್ಕಾರಕ್ಕೆ ಹಿಂದೂಸ್ತಾನಿ ಸಂಗೀತಗಾರರಾಗಿರುವಂಥ ಪಂಡಿತ್ ಗಣಪತಿ ಭಟ್ ಹಾಸಣಗಿ ಅವರನ್ನು ಆಯ್ಕೆ ಮಾಡಲಾಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕದಿಂದ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದವರು ಯಾರಂದ್ರೆ ಪಂಡಿತ್ ಗಣಪತಿ ಭಟ್ ಹಾಸಣಗಿ ಅಂತ ಹೇಳ್ತೀವಿ. ಪಂಡಿತ್ ಗಣಪತಿ ಭಟ್ ಹಾಸಣಗಿ ಅವರು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಹಾಸಣಗಿ ಗ್ರಾಮದವರು. ಇನ್ನು ತಾನ್ಸೇನ್ ಪ್ರಶಸ್ತಿ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡಿ. ಈ ಒಂದು ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿದ್ದು 1980ರಲ್ಲಿ.
ಈ ಒಂದು ಪ್ರಶಸ್ತಿಯನ್ನು ಹಿಂದೂಸ್ತಾನಿ ಸಂಗೀತಗಾರರಿಗೆ, ಹಿಂದೂಸ್ತಾನ ಸಂಗೀತದಲ್ಲಿ ಒಂದು ಕೊಡುಗೆ ನೀಡಿರುವಂಥ ಈ ಸಂಗೀತಗಾರರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗ್ತಾ ಇರುವಂಥದ್ದು. ಮಧ್ಯಪ್ರದೇಶ ಸಂಸ್ಕೃತಿ ಇಲಾಖೆಯು ಪ್ರತಿ ವರ್ಷ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತೆ. 2023ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಆಯ್ಕೆಗೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಲಕ್ಷ್ಮೀಶ್ ತೋಳ್ಪಾಡಿ ಅಂತ ನಾವು ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಕನ್ನಡದ ಹಿರಿಯ ಲೇಖಕ ಚಿಂತಕ ಲಕ್ಷ್ಮೀಶ್ ತೋಳ್ಪಾಡಿ ಅವರಿಗೆ 2023ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿರುವಂಥದ್ದು. ತೋಳ್ಪಾಡಿ ಅವರು ಬರೆದಿರುವಂಥ ಮಹಾಭಾರತ ಅನುಸಂಧಾನದ ಭಾರತ ಯಾತ್ರೆಯ ಕೃತಿಗೆ ಈ ಒಂದು ಪ್ರಶಸ್ತಿ ಲಭಿಸಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. 2023ರಲ್ಲಿ ಕನ್ನಡದಿಂದ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಪಡೆದುಕೊಂಡವರು ಯಾರಂದ್ರೆ ಲಕ್ಷ್ಮೀಶ್ ತೋಳ್ಪಾಡಿ ಅಂತ ಹೇಳ್ತೀವಿ. ಆದರೆ ಯಾವ ಕೃತಿಗೆ ಈ ಒಂದು ಪ್ರಶಸ್ತಿ ಒಲಿದು ಬಂದಿ ಅಂದ್ರೆ ಮಹಾಭಾರತ ಅನುಸಂಧಾನದ ಭಾರತ ಯಾತ್ರೆ ಅಂತ ಹೇಳ್ತೀವಿ. ಇನ್ನು 2022ರಲ್ಲಿ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕನ್ನಡಿಗರು ಯಾರಂದ್ರೆ ಡಾಕ್ಟರ್ ಬೊಂಡಾಕೂಡ ಚಿನ್ನಸ್ವಾಮಿ ಅಂತ ಹೇಳ್ತೀವಿ. ಯಾವ ಕೃತಿಗೆ ಇವರಿಗೆ ಈ ಪ್ರಶಸ್ತಿ ಒಲಿದು ಬಂದಿತ್ತು ಅಂದ್ರೆ ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಅಂತ ನಾವು ಹೇಳ್ತೀವಿ. ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ. ಭಾರತದ 22 ಅಧಿಕೃತ ಭಾಷೆಗಳು ಹಾಗೂ ರಾಜಸ್ಥಾನಿ ಮತ್ತು ಇಂಗ್ಲಿಷ್ ಸೇರಿದಂತೆ ಒಟ್ಟು 22 ಭಾಷೆಗಳ ಅತ್ಯುತ್ತಮ ಕೃತಿಗಳಿಗೆ ನೀಡಲಾಗುತ್ತೆ. ಸಂವಿಧಾನದ 8ನೇ ಅನುಸೂಚಿಯಲ್ಲಿ ಕಂಡುಬರುವಂಥ 22 ಭಾಷೆಗಳು ಮತ್ತು ರಾಜಸ್ಥಾನಿ ಹಾಗೂ ಇಂಗ್ಲಿಷ್ ಸೇರಿದಂತೆ ಒಟ್ಟು 22 ಭಾಷೆಗಳಲ್ಲಿ ರಚನೆ ಆಗಿರುವಂಥ ಅತ್ಯುತ್ತಮ ಕೃತಿಗಳಿಗೆ ಈ ಒಂದು ಪ್ರಶಸ್ತಿ ನೀಡಲಾಗುತ್ತೆ. ಇನ್ನು ಪ್ರಶಸ್ತಿ ಬಹುಮಾನ ಎಷ್ಟಿರುತ್ತೆ ಅಂದ್ರೆ 1 ಲಕ್ಷ ರೂಪಾಯಿ ಅಂತ ನಾವು ಹೇಳ್ತೀವಿ. ಇನ್ನು ಪ್ರಿಕ್ಸ್ ವರ್ಸೈಲ್ ಪ್ರಶಸ್ತಿ ಪಡೆದುಕೊಂಡ ಭಾರತದ ಮೊದಲ ವಿಮಾನ ನಿಲ್ದಾಣ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ 2 ವಿಶ್ವದ ಅತ್ಯಂತ ಸುಂದರ ವಿಮಾನ ನಿಲ್ದಾಣಗಳಲ್ಲಿ ಒಂದೆಂಬ ಹಿರಿಮೆಗೆ ಪಾತ್ರವಾಗಿರುವಂಥದ್ದು. ಈ ಮೂಲಕ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ಯುನೆಸ್ಕೋ ನೀಡುವ ಪ್ರಿಕ್ಸ್ ವರ್ಸೈಲ್ ಪ್ರಶಸ್ತಿಗೆ ಪಾತ್ರವಾಗಿರುವಂಥದ್ದು. ಈ ಪ್ರಶಸ್ತಿಗೆ ಪಾತ್ರವಾದ ದೇಶದ ಮೊದಲ ವಿಮಾನ ನಿಲ್ದಾಣ ಎಂಬ ಹಿರಿಮೆಗೆ ಈ ಒಂದು ವಿಮಾನ ನಿಲ್ದಾಣ ಪಾತ್ರವಾಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಕ್ಸ್ ವರ್ಸೈಲ್ ಪ್ರಶಸ್ತಿ ನೀಡುವಂಥ ಸಂಸ್ಥೆ ಯಾವುದರ ಯುನೆಸ್ಕೋ ಸಂಸ್ಥೆ ನೀಡುತ್ತೆ. ಭಾರತದಿಂದ ಈ ಒಂದು ಪ್ರಶಸ್ತಿ ಪಡೆದಿರುವಂಥ ಮೊಟ್ಟ ಮೊದಲ ವಿಮಾನ ನಿಲ್ದಾಣ ಯಾವುದು? ಕರ್ನಾಟಕದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ನಾವು ಹೇಳ್ತೀವಿ. ಇನ್ನು 2023-24ನೇ ಸಾಲಿನ ವಿಜಯ್ ಹಜಾರೆ ಟ್ರೋಫಿ ಗೆದ್ದ ತಂಡ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಹರಿಯಾಣ. ಹರಿಯಾಣ ಮೊದಲ ಬಾರಿಗೆ ಈ ಒಂದು ಪ್ರಶಸ್ತಿಯನ್ನು ಜಯಿಸಿರುವಂಥದ್ದು. ಇನ್ನು ವಿಜಯ್ ಹಜಾರೆ ಟ್ರೋಫಿ ನೋಡಿ ಭಾರತದಲ್ಲಿ ನಡೆಯುವ ದೇಶೀಯ ಕ್ರಿಕೆಟ್ ಪಂದ್ಯಾವಳಿ ಆಗಿರುವಂಥದ್ದು. ಅಂದರೆ ವಿಜಯ್ ಹಜಾರೆ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ರೆ ಕ್ರಿಕೆಟ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇನ್ನು ಮೊದಲ ಆವೃತ್ತಿ ನಡೆದಿದ್ದು ಯಾವಂದ್ರೆ 1993-94 ಅಂತ ಹೇಳ್ತೀವಿ. ಇನ್ನು ಅತಿ ಹೆಚ್ಚು ಬಾರಿ ವಿಜಯ್ ಹಜಾರೆ ಟ್ರೋಫಿ ಗೆದ್ದುಕೊಂಡಿರುವಂಥ ತಂಡ ಯಾವುದಪ್ಪ ಅಂದ್ರೆ ತಮಿಳುನಾಡು. ಒಟ್ಟು 5 ಬಾರಿ ಈ ಒಂದು ಟ್ರೋಫಿಯನ್ನು ಗೆದ್ದುಕೊಂಡಿರುವಂಥದ್ದು. ಈ ಒಂದು ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. 2023ನೇ ಸಾಲಿನ ಒಂದು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಗೆ ಭಾಜನರಾದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನು ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ಸಾಯಿರಾಜ್ ಅಂತ ನಾವು ಹೇಳ್ತೀವಿ. 2023ನೇ ಸಾಲಿನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಗೆ ಬ್ಯಾಡ್ಮಿಂಟನ್ ಆಟಗಾರರಾಗಿರುವಂಥ ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ಸಾಯಿರಾಜ್ ಭಾಜನರಾಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. 2023ನೇ ಸಾಲಿನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಗೆ ಜಂಟಿಯಾಗಿ ಬ್ಯಾಡ್ಮಿಂಟನ್ ಆಟಗಾರರಾಗಿರುವಂಥ ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ಸಾಯಿರಾಜ್ ಭಾಜನರಾಗಿರುವಂಥದ್ದು. 2022ನೇ ಸಾಲಿನ ಪ್ರಶಸ್ತಿಯನ್ನು ಅಚಂತ್ ಶರತ್ ಕಮಾಲ್ ಅವರಿಗೆ ನೀಡಲಾಗಿರುವಂಥದ್ದು. 2022ರಲ್ಲಿ ಪಡೆದುಕೊಂಡವರು ಅಚಂತ್ ಶರತ್ ಕಮಾಲು. ಇವರು ಟೇಬಲ್ ಟೆನ್ನಿಸ್ಗೆ ಸಂಬಂಧಪಟ್ಟಂಥ ಆಟಗಾರರಾಗಿರುವಂಥದ್ದು. ಇನ್ನು ಮೊಟ್ಟ ಮೊದಲ ಬಾರಿಗೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಪಡೆದುಕೊಂಡವರು ಯಾರಂದ್ರೆ ಅದು ವಿಶ್ವನಾಥನ್ ಆನಂದ್ ಅವರು. ಯಾವ ಆಟಕ್ಕೆ ಅಂದರೆ ಚೆಸ್ ಆಟಗಾರರಾಗಿರುವಂಥದ್ದು ಇವರು. 1991ರಲ್ಲಿ ಇವರು ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂಥದ್ದು. ಇನ್ನು ಪ್ರಶಸ್ತಿ ಕಳೆದ 4 ವರ್ಷಗಳಲ್ಲಿ ಕ್ರೀಡೆಯ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆಯನ್ನು ಪರಿಗಣಿಸಲಾಗುತ್ತೆ. ಇನ್ನು ಪ್ರಶಸ್ತಿಯು ಪದಕ ಮತ್ತು 25 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಒಳಗೊಂಡಿರುವಂಥದ್ದು.
2023ನೇ ಸಾಲಿನ ಕುವೆಂಪು ಪ್ರಶಸ್ತಿಗೆ ಆಯ್ಕೆಯಾದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಶೀರ್ಷೆಂದು ಮುಖ್ಯೋಪಾಧ್ಯಾಯ. ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ಕೊಡಮಾಡುವ ಪ್ರತಿಷ್ಠಿತ ಕುವೆಂಪು ರಾಷ್ಟ್ರೀಯ ಪುರಸ್ಕಾರ 2023ಕ್ಕೆ ಬಂಗಾಳ ಬರಹಗಾರರಾಗಿರುವಂಥ ಶೀರ್ಷೆಂದು ಮುಖ್ಯೋಪಾಧ್ಯಾಯ ಅವರನ್ನು ಆಯ್ಕೆ ಮಾಡಲಾಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. 2023ರ ರಾಷ್ಟ್ರೀಯ ಕುವೆಂಪು ಪುರಸ್ಕಾರಕ್ಕೆ ಬಂಗಾಳಿ ಬರಹಗಾರರಾಗಿರುವಂಥ ಶೀರ್ಷೆಂದು ಮುಖ್ಯೋಪಾಧ್ಯಾಯ ಅವರನ್ನು ಆಯ್ಕೆ ಮಾಡಲಾಗಿರುವಂಥದ್ದು. ಪುರಸ್ಕಾರವು 5 ಲಕ್ಷ ರೂಪಾಯಿ ನಗದು ಬಹುಮಾನ, ಬೆಳ್ಳಿ ಪದಕವನ್ನು ಒಳಗೊಂಡಿರುವಂಥದ್ದು. ಕುವೆಂಪು ಅವರ ಜನ್ಮದಿನವಾದ ಡಿಸೆಂಬರ್ 29ರಂದು ಪುರಸ್ಕೃತರಿಗೆ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತೆ. ಯಾವ ಚಿತ್ರದ ಹಾಡು ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ಪಡೆದುಕೊಂಡಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು RRR ಸಿನಿಮಾ. ಅಂದರೆ ಯಾವ RRR ಸಿನಿಮಾದಲ್ಲಿ ಯಾವ ಸಾಂಗ್ ಪಡೆದುಕೊಂಡಿದ್ರ ನಾಟು ನಾಟು ಗೀತೆಗೆ ಈ ಒಂದು ಪ್ರಶಸ್ತಿ ಒಲಿದು ಬಂದಿರುವಂಥದ್ದು. ಇನ್ನು ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ವ್ಯಕ್ತಿ ಯಾರಂದ್ರ AR ರೆಹಮಾನ್ ಅಂತ ನಾವು ಹೇಳ್ತೀವಿ. ಇನ್ನು ಅವಾರ್ಡ್ ಆಫ್ ಗ್ಲೋಬಲ್ ಲೀಡರ್ಶಿಪ್ ಪ್ರಶಸ್ತಿಗೆ ಯಾರು ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ DY ಚಂದ್ರಚೂಡ. ಪ್ರಸ್ತುತ ಭಾರತೀಯ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ DY ಚಂದ್ರಚೂಡ ಅವರು ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರುವಂಥದ್ದು. ಅದಲ್ಲದೆ ಇವರು ಪ್ರಸ್ತುತವಾಗಿ 50ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಇನ್ನು ಬಾರ್ಡರ್ ಗವಾಸ್ಕರ್ ಟ್ರೋಫಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಕ್ರಿಕೆಟ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಭಾರತ ಮತ್ತು ಆಸ್ಟ್ರೇಲಿಯಾ ಮಧ್ಯೆ ನಡೆಯುವಂತಹ ಒಂದು ಟೆಸ್ಟ್ ಕ್ರಿಕೆಟ್ ಟೂರ್ ಯಾವುದಪ್ಪ ಅಂತಂದ್ರೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಅಂತ ನಾವು ಹೇಳ್ತೀವಿ. ಇನ್ನು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2023ರ ಸಮಗ್ರ ಚಾಂಪಿಯನ್ ಆದ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನು ಮಹಾರಾಷ್ಟ್ರ. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2023 ಇವುಗಳನ್ನು ಯಾವ ಒಂದು ದೇಶದಲ್ಲಿ ಯಾವ ರಾಜ್ಯದಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂದ್ರೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಇವುಗಳನ್ನು ಆಯೋಜನೆ ಮಾಡಲಾಗಿರುವಂಥದ್ದು. ಎಷ್ಟನೇ ಆವೃತ್ತಿ ಅಂದ್ರೆ 5ನೇ ಆವೃತ್ತಿ ಆಗಿರುವಂಥದ್ದು. ಇದರಲ್ಲಿ ಚಾಂಪಿಯನ್ ಆಗಿರುವಂಥ ತಂಡ ಯಾವುದಂದ್ರೆ ಮಹಾರಾಷ್ಟ್ರ. ಈ ಒಂದು ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕವು 12ನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಒಟ್ಟು 54 ಪದಕಗಳನ್ನು ಗೆಲ್ಲುವ ಮೂಲಕ ಕರ್ನಾಟಕ 12ನೇ ಸ್ಥಾನ ಪಡೆದಿದೆ. ಇನ್ನು ಮಹಾರಾಷ್ಟ್ರ ಇದರಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಇನ್ನು ಗ್ರಾಮಿ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನು ಸಂಗೀತ ಕ್ಷೇತ್ರದಲ್ಲಿ ನೀಡುವಂಥ ಪ್ರಶಸ್ತಿ ಆಗಿರುವಂಥದ್ದು. ಗ್ರಾಮಿ ಪ್ರಶಸ್ತಿ ನೋಡ್ರಿ 2023ರಲ್ಲಿ ನೀಡಿರುವಂಥದ್ದು 65ನೇ ಆವೃತ್ತಿ ಆಗಿರುವಂಥದ್ದು. ಇನ್ನು ಯಾವ ಒಂದು ಸ್ಥಳದಲ್ಲಿ ಈ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯ್ತಂದ್ರೆ ಲಾಸ್ ಏಂಜಲೀಸ್ನಲ್ಲಿರುವಂಥ ಅರೆನಾ ಒಂದು ಪ್ಲೇಸ್ದಲ್ಲಿ ಪ್ರದಾನ ಮಾಡಲಾಗಿರುವಂಥದ್ದು. ಇನ್ನು ಇದರಲ್ಲಿ ಸಾಂಗ್ ಆಫ್ ದಿ ಇಯರ್ ಪ್ರಶಸ್ತಿ ಪಡೆದುಕೊಂಡಿರುವಂಥದ್ದು ಯಾವ್ದಾರ ಜಸ್ಟ್ ಲೈಕ್ ದ್ಯಾಟ್ ಅಂತ ಹೇಳ್ತೀವಿ. ಇನ್ನು ಆಲ್ಬಮ್ ಆಫ್ ದಿ ಇಯರ್ ಪ್ರಶಸ್ತಿ ಪಡೆದುಕೊಂಡವರು ಯಾರಂದ್ರೆ ಹ್ಯಾರಿ ಸ್ಟೈಲ್ಸ್ ಹ್ಯಾರಿ ಹೌಸ್ ಅನ್ನೋ ಒಂದು ಸಿನಿಮಾ ಏನು ಮಾಡಿದೆ ಸಾಂಗ್ ಈ ಒಂದು ಪ್ರಶಸ್ತಿ ಪಡೆದುಕೊಂಡಿರುವಂಥದ್ದು. ಇನ್ನು ಭಾರತೀಯ ಸಂಗೀತ ಸಂಯೋಜಕರಾಗಿರುವಂಥ ರಿಕ್ಕಿ ಕೇಜ್ ಅವರಿಗೆ 3ನೇ ಗ್ರಾಮಿ ಪ್ರಶಸ್ತಿ ಒಲಿದು ಬಂದಿರುವಂಥದ್ದು. 2023ರಲ್ಲಿ ಇವರಿಗೆ 3ನೇ ಗ್ರಾಮಿ ಪ್ರಶಸ್ತಿ ಒಲಿದು ಬಂದಿರುವಂಥದ್ದು. ಇವರ ಒಂದು ಬೆಸ್ಟ್ ಇಮರ್ಸಿವ್ ಆಡಿಯೋ ಆಲ್ಬಮ್ ಕ್ಯಾಟಗರಿಯಲ್ಲಿ ಡಿವೈನ್ ಟೈಡ್ ಆಲ್ಬಮ್ಗೆ ಈ ಒಂದು ಪ್ರಶಸ್ತಿ ಒಲಿದು ಬಂದಿರುವಂಥದ್ದು. ಇವರು ರಚಿಸಿರುವಂಥ ಡಿವೈನ್ ಟೈಡ್ ಆಲ್ಬಮ್ಗೆ ಈ ಒಂದು ಕ್ಯಾಟಗರಿಯಲ್ಲಿ ಪ್ರಶಸ್ತಿ ಒಲಿದು ಬಂದಿರುವಂಥದ್ದು. ರಿಕ್ಕಿ ಕೇಜ್ ಗ್ರಾಮಿ ಪ್ರಶಸ್ತಿ ಪಡೆದ 4ನೇ ಭಾರತೀಯ ಮತ್ತು ದೇಶದ ಅತ್ಯಂತ ಕಿರಿಯ ವ್ಯಕ್ತಿಯಾಗಿರುವಂಥದ್ದು. ರಿಕ್ಕಿ ಕೇಜ್ ತಮ್ಮ ಮೊದಲ ಗ್ರಾಮಿ ಪ್ರಶಸ್ತಿಯನ್ನು 2015ರಲ್ಲಿ ವಿಂಡ್ಸ್ ಆಫ್ ಸಂಸಾರ್ ಆಲ್ಬಮ್ಗಾಗಿ ಪಡೆದುಕೊಂಡಿರುವಂಥದ್ದು. 2015ರಲ್ಲಿ ಮೊದಲ ಈ ಒಂದು ಗ್ರಾಮಿ ಪ್ರಶಸ್ತಿ ಪಡೆದುಕೊಂಡಿರುವಂಥದ್ದು. 2023ರಲ್ಲಿ ಅವರಿಗೆ 3ನೇ ಗ್ರಾಮಿ ಪ್ರಶಸ್ತಿ, ಅದು ಡಿವೈನ್ ಟೈಡ್ ಆಲ್ಬಮ್ಗೆ. ಇನ್ನು 2015ರಲ್ಲಿ ವಿಂಡ್ಸ್ ಆಫ್ ಸಂಸಾರ್ ಅನ್ನೋ ಒಂದು ಆಲ್ಬಮ್ಗೆ ಈ ಒಂದು ಪ್ರಶಸ್ತಿ ಒಲಿದು ಬಂದಿರುವಂಥದ್ದು. ಇನ್ನು 2023ನೇ ಸಾಲಿನ ರಣಜಿ ಟ್ರೋಫಿ ಗೆದ್ದ ತಂಡ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಸೌರಾಷ್ಟ್ರ ತಂಡ. 2023ನೇ ಸಾಲಿನ ಈ ಒಂದು ರಣಜಿ ಟ್ರೋಫಿ ಗೆದ್ದ ತಂಡ ಸೌರಾಷ್ಟ್ರ. ಇನ್ನು ಅತಿ ಹೆಚ್ಚು ಬಾರಿ ಗೆದ್ದ ತಂಡ ಮುಂಬೈ. ಇನ್ನು ರಣಜಿ ಟ್ರೋಫಿ ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂದ್ರೆ ಕ್ರಿಕೆಟ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಟ್ರೋಫಿ ಆಗಿರುವಂಥದ್ದು.
ಇನ್ನು 2023ರ ICC ಮಹಿಳಾ T20 ವಿಶ್ವಕಪ್ ಗೆದ್ದ ತಂಡ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು ಆಸ್ಟ್ರೇಲಿಯಾ. ಇನ್ನು 2023ರಲ್ಲಿ ಈ ಒಂದು ICC ವುಮೆನ್ಸ್ T20 ಮಹಿಳಾ ವಿಶ್ವಕಪ್ಗಳನ್ನು ಯಾವ ದೇಶದಲ್ಲಿ ನಡೆಸಲಾಗಿತ್ತು ಅಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ನಡೆಸಲಾಗಿರುವಂಥದ್ದು. ಯಾವ ದೇಶ ಗೆದ್ದುಕೊಂಡಿದೆ ಅಂದ್ರೆ ಆಸ್ಟ್ರೇಲಿಯಾ ರಾಷ್ಟ್ರ ಗೆದ್ದುಕೊಂಡಿರುವಂಥದ್ದು. ಇನ್ನು 13ನೇ ಆವೃತ್ತಿಯ ರಾಷ್ಟ್ರೀಯ ಮಹಿಳಾ ಹಾಕಿ ಚಾಂಪಿಯನ್ಶಿಪ್ನಲ್ಲಿ ಚಾಂಪಿಯನ್ ಆದ ತಂಡ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನು ಮಧ್ಯಪ್ರದೇಶ್. ರಾಷ್ಟ್ರೀಯ ಮಹಿಳಾ ಹಾಕಿ ಚಾಂಪಿಯನ್ಶಿಪ್ 2023ರಲ್ಲಿ ಜರುಗಿರುವಂಥದ್ದು 13ನೇ ಆವೃತ್ತಿ ಆಗಿರುವಂಥದ್ದು. ಇದರಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿರುವಂಥ ತಂಡ ಯಾವುದರ ಮಧ್ಯಪ್ರದೇಶ್ ಅಂತ ನಾವು ಹೇಳ್ತೀವಿ. ಇನ್ನೇ ಆದಿ ಪುರಾಣ ಕಾವ್ಯವನ್ನು ರಚಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನು ಪಂಪ. ನೋಡಿ 2022 ಮತ್ತು 23ನೇ ಸಾಲಿನ ಪ್ರಶಸ್ತಿಗಳನ್ನು ನೀಡಲಾಗಿರುವಂಥದ್ದು. ಈ ನೋಡಿ 2020-21ರಲ್ಲಿ ಪಡೆದುಕೊಂಡವರು ಯಾರಂದ್ರೆ ಪಂಪ ಪ್ರಶಸ್ತಿ ಪ್ರೊಫೆಸರ್ CP ಕೃಷ್ಣಕುಮಾರ್ ಅಂತ ಹೇಳ್ತೀವಿ. ಇನ್ನು 2021-22ರಲ್ಲಿ ಪಡೆದುಕೊಂಡವರು ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಅಂತ ಹೇಳ್ತೀವಿ. ಆಮೇಲೆ 2022-23ನೇ ಸಾಲಿನಲ್ಲಿ ಪಡೆದುಕೊಂಡವರು ಯಾರಂದ್ರೆ ಡಾಕ್ಟರ್ SR ರಾಮಸ್ವಾಮಿ ಅಂತ ನಾವು ಹೇಳ್ತೀವಿ. ಇನ್ನು ಪಂಪ ಅವ್ರ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ, ಇವರಿಗೆ ಆದಿಕವಿ ಎಂದು ಕೂಡ ಕರೆಯಲಾಗುತ್ತೆ. ತದನಂತರದಲ್ಲಿ ಪ್ರಮುಖವಾಗಿ 2 ಕೃತಿಗಳನ್ನು ಇವರು ರಚನೆ ಮಾಡಿರುವಂಥದ್ದು. ಒಂದು ಆದಿಪುರಾಣ, ಇನ್ನೊಂದು ವಿಕ್ರಮಾರ್ಜುನ ವಿಜಯ ಅಂತ ನಾವು ಹೇಳ್ತೀವಿ. ಈ ಒಂದು ವಿಕ್ರಮಾರ್ಜುನ ವಿಜಯ ಕೃತಿಗೆ ಪಂಪ ಭಾರತ ಅಂತ ಕೂಡ ಕರೆಯಲಾಗುತ್ತೆ. ಇನ್ನು ಪಂಪ ಅವರಿಗೆ ಆಶ್ರಯ ನೀಡುವಂಥ ದೊರೆ ಯಾವುದಂದ್ರೆ ಚಾಲುಕ್ಯ ದೊರೆ ಆಗಿರುವಂಥ 2ನೇ ಹರಿಕೇಶರಿ ಅಂತ ನಾವು ಹೇಳ್ತೀವಿ. ಇನ್ನು ಕನ್ನಡ ರತ್ನಾಕರಿಯಲ್ಲಿ ಮೊದಲಿಗರು ಯಾರಪ್ಪ ಅಂತಂದ್ರೆ ಪಂಪ ಅಂತ ನಾವು ಹೇಳ್ತೀವಿ. ಇನ್ನು 2023ನೇ ಸಾಲಿನ ಇಂಟರ್ನ್ಯಾಷನಲ್ ಪ್ರೈಸ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಪ್ಷನು CR ರಾವ್ ಅವರಿಗೆ ನೀಡಲಾಗಿರುವಂಥದ್ದು. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಗೋವಿಂದ ಸ್ವರೂಪ ಜೀವಮಾನ ಸಾಧನೆ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಗೋವಿಂದ ಸ್ವರೂಪ ಜೀವಮಾನ ಸಾಧನೆ ಪ್ರಶಸ್ತಿ 2023ರಲ್ಲಿ ರಚನೆ ಮಾಡಲಾಗಿರುವಂಥದ್ದು. ಮೊದಲ ಬಾರಿಗೆ ಪಡೆದುಕೊಂಡವರು ಯಾರಂದ್ರೆ ಜಯಂತ್ ನರಳೀಕರ್ ಅಂತ ನಾವು ಹೇಳ್ತೀವಿ. ಇನ್ನು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ಈ ಪ್ರಶಸ್ತಿ ಅಂದ್ರೆ ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇನ್ನು ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಾ ಸಂಸ್ಥೆ ಯಾವುದಪ್ಪ ಅಂದ್ರೆ ಆಸ್ಟ್ರೋನಾಮಿಕಲ್ ಸೊಸೈಟಿ ಆಫ್ ಇಂಡಿಯಾ ಅಂತ ನಾವು ಹೇಳ್ತೀವಿ. ಇನ್ನು 2023ನೇ ಸಾಲಿನ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಚಾಂಪಿಯನ್ ಆದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ನೊವಾಕ್ ಜೋಕೋವಿಕ್. ಟೋಟಲ್ ಒಟ್ಟು 4 ಗ್ರ್ಯಾಂಡ್ ಸ್ಲಾಮ್ಗಳದ ನೋಡ್ರಿ. ಆ 4 ಗ್ರ್ಯಾಂಡ್ ಸ್ಲಾಮ್ಗಳನ್ನು ಪುರುಷರ ವಿಭಾಗದಲ್ಲಿ, ಮಹಿಳಾ ವಿಭಾಗದಲ್ಲಿ ಮತ್ತು ಯಾವ ಒಂದು ಕೋಟದಲ್ಲಿ ಈ ಒಂದು ಪಂದ್ಯಾವಳಿಯನ್ನು ನಡೆಸಲಾಗುತ್ತೆ ಅವುಗಳ ಬಗ್ಗೆ ನಾವು ಸವಿಸ್ತಾರವಾಗಿ ನೋಡ್ತಾ ಹೋಗೋಣ. ನೋಡಿ 2023ರಲ್ಲಿ ಜರುಗಿರುವಂಥ 4 ಗ್ರ್ಯಾಂಡ್ ಸ್ಲಾಮ್ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಮೊದಲನೇದು ಯಾವ್ದಾರ ಆಸ್ಟ್ರೇಲಿಯನ್ ಓಪನ್ ಗ್ರ್ಯಾಂಡ್ ಸ್ಲಾಮು. ಮಹಿಳಾ ವಿಭಾಗದಲ್ಲಿ ಇದನ್ನು ವಿಜೇತರು ಯಾರಪ್ಪ ಅಂದ್ರೆ ಅರೀನಾ ಸಬಲೆಂಕಾ ಅಂತ ಹೇಳ್ತೀವಿ. ಇನ್ನು ಪುರುಷರ ವಿಭಾಗದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಗೆದ್ದುಕೊಂಡವರು ಯಾರಂದ್ರೆ ನೊವಾಕ್ ಜೋಕೋವಿಕ್ ಅಂತ ಹೇಳ್ತೀವಿ. ಇನ್ನು ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಪಡೆದುಕೊಂಡವರು ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಕಾರ್ಲೋಸ್ ಅಲ್ಕರೇಜ್ ಅಂತ ಹೇಳ್ತೀವಿ. ಇನ್ನು ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಪಡೆದುಕೊಂಡವರು ಮಾರ್ಕೆಟಾ ವೊಂಡ್ರೋಸೋವಾ ಅಂತ ಹೇಳ್ತೀವಿ. ಇನ್ನು ಫ್ರೆಂಚ್ ಓಪನ್ 2023ರಲ್ಲಿ ಈ ಒಂದು ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಗೆದ್ದುಕೊಂಡವರು ನೊವಾಕ್ ಜೋಕೋವಿಕ್. ಆಮೇಲೆ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಗೆದ್ದುಕೊಂಡವರು ಈಗ ಸ್ವಿಯಾಟೆಕ್ ಅಂತ ಹೇಳ್ತೀವಿ. ಇನ್ನು US ಓಪನ್ ಚಾಂಪಿಯನ್ಶಿಪ್ ಪಡೆದುಕೊಂಡವರು ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ನೊವಾಕ್ ಜೋಕೋವಿಕ್. ಆಮೇಲೆ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಕೋಕೋ ಗೌಫ್ ಅವರು ಪಡೆದುಕೊಂಡಿರುವಂಥದ್ದು. 2023ರಲ್ಲಿ ಎಷ್ಟಪ್ಪ ಅಂದ್ರೆ 4ರಲ್ಲಿ 3 ಗ್ರ್ಯಾಂಡ್ ಸ್ಲಾಮ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ, 3 ಗ್ರ್ಯಾಂಡ್ ಸ್ಲಾಮ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ನೊವಾಕ್ ಜೋಕೋವಿಕ್ ಪಡೆದುಕೊಂಡಿರುವಂಥದ್ದು. ಫ್ರೆಂಚ್ ಓಪನ್ ನೋಡ್ರಿ, ಅದರಲ್ಲಿ ಕೂಡ ಅವರೇ ಪಡೆದುಕೊಂಡಿದ್ದಾರೆ. ಆಮೇಲೆ US ಓಪನ್ ನೋಡ್ರಿ, ನೊವಾಕ್ ಜೋಕೋವಿಕ್ ಪಡೆದುಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ಯಾವುದಪ್ಪ ಅಂದ್ರೆ ಆಸ್ಟ್ರೇಲಿಯನ್ ವಿಭಾಗದ ಅಂದ್ರೆ ಪುರುಷರ ವಿಭಾಗದಲ್ಲಿ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಕೂಡ ಅವರೇ ಪಡೆದುಕೊಂಡಿದ್ದಾರೆ. ಕೇವಲ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಮಾತ್ರ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಇನ್ನೋರ್ವ ವ್ಯಕ್ತಿಯಾಗಿರುವಂಥ ಕಾರ್ಲೋಸ್ ಅಲ್ಕರೇಜ್ ಅವರು ಪಡೆದುಕೊಂಡಿರುವಂಥದ್ದು.
ಇನ್ನು ಗ್ರ್ಯಾಂಡ್ ಸ್ಲಾಮ್ಗಳು ನೋಡಿ, ಮೊದಲನೇದು ಯಾವುದಪ್ಪ ಅಂದ್ರೆ ವಿಂಬಲ್ಡನ್. ಇದು ಪ್ರಾರಂಭ ಮಾಡಿದ್ದು 1877ರಲ್ಲಿ. ಆಮೇಲೆ ಯಾವ ಒಂದು ಕೋರ್ಟಲ್ಲಿ ಈ ಒಂದು ಕ್ರೀಡೆ ನಡೆಸಲಾಗುತ್ತೆ ಅಂದ್ರೆ ಗ್ರಾಸ್ ಕೋರ್ಟ್ ಅಂತ ನಾವು ಹೇಳ್ತೀವಿ. ಇನ್ನು USA 1881ರಲ್ಲಿ ಪ್ರಾರಂಭ ಮಾಡಲಾಗಿರುವಂಥದ್ದು ಹಾರ್ಡ್ ಕೋರ್ಟಲ್ಲಿ ನಡೆಸುವಂಥ ಪಂದ್ಯಾವಳಿ ಆಗಿರುವಂಥದ್ದು. ಆಮೇಲೆ ಫ್ರೆಂಚ್ ಓಪನ್ 1891ರಲ್ಲಿ ಪ್ರಾರಂಭ ಮಾಡಲಾಗಿರುವಂಥದ್ದು. ಇದು ಕ್ಲೇ ಕೋರ್ಟಲ್ಲಿ ನಡೆಸುವಂಥ ಕ್ರೀಡೆಯಾಗಿರುವಂಥದ್ದು. ತದನಂತರದಲ್ಲಿ ಆಸ್ಟ್ರೇಲಿಯಾ 1905ರಲ್ಲಿ ಪ್ರಾರಂಭ ಮಾಡಿರುವಂಥದ್ದು. ಇದು ಹಾರ್ಡ್ ಕೋರ್ಟಲ್ಲಿ ನಡೆಯುವಂಥ ಪಂದ್ಯಾವಳಿ ಆಗಿರುವಂಥದ್ದು. ಇನ್ನು ಅತ್ಯಂತ ಹಳೆಯ ಗ್ರ್ಯಾಂಡ್ ಸ್ಲಾಮ್ ಯಾವುದಂದ್ರೆ ವಿಂಬಲ್ಡನ್ ಅಂತ ಹೇಳ್ತೀವಿ. ಇನ್ನು ಅತ್ಯಂತ ಹೊಸದ ಗ್ರ್ಯಾಂಡ್ ಸ್ಲಾಮ್ ಯಾವುದಂದ್ರೆ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಅಂತ ನಾವು ಹೇಳ್ತೀವಿ. ಇನ್ನು 2023ನೇ ಸಾಲಿನ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆದುಕೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಸರಿಯಾದ ಉತ್ತರ 3ನೇ ಆಪ್ಷನು ಜಾರ್ಜಿ ಗೊಸ್ಪೋಡಿನೋವಾ ಅಂತ ನಾವು ಹೇಳ್ತೀವಿ. 2023ರ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಪಡೆದುಕೊಂಡವರು ಜಾರ್ಜಿ ಗೊಸ್ಪೋಡಿನೋವಾ, ಬಲ್ಗೇರಿಯನ್ ಬರಹಗಾರರಾಗಿರುವಂಥದ್ದು. ಆದರೆ ಯಾವ ಒಂದು ಕಾದಂಬರಿಯ ರಚನೆಗಾಗಿ ಈ ಒಂದು ಪ್ರಶಸ್ತಿ ಅವರಿಗೆ ನೀಡಲಾಗಿದ್ರ ಟೈಮ್ ಶೆಲ್ಟರ್ ಅಂತ ನಾವು ಹೇಳ್ತೀವಿ. ಇನ್ನು 2023ರ ಮ್ಯಾನ್ ಬೂಕರ್ ಪ್ರಶಸ್ತಿ ಪಡೆದುಕೊಂಡವರು ಯಾರಂದ್ರೆ ಪೌಲ್ ಲಿಂಚ್ ಅಂತ ಹೇಳ್ತೀವಿ. ಇವರಿಗೆ ಪ್ರೊಫೆಟ್ ಸಾಂಗ್ ಅನ್ನೋ ಒಂದು ಕಾದಂಬರಿಯ ರಚನೆಗಾಗಿ ಈ ಒಂದು ಪ್ರಶಸ್ತಿ ನೀಡಲಾಗಿರುವಂಥದ್ದು. ಇನ್ನು ಮ್ಯಾನ್ ಬೂಕರ್ ಪ್ರಶಸ್ತಿ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ, ಇಂಗ್ಲಿಷ್ ಕಾದಂಬರಿಗಳಿಗೆ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತಾ ಇರುವಂಥದ್ದು. ಇನ್ನು ಪ್ರಶಸ್ತಿ ಮೊತ್ತ ಎಷ್ಟು ಕೊಡ್ತಾರೆ ಅಂದ್ರೆ 50,000 ರೂಪಾಯಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗ್ತಾ ಇರುವಂಥದ್ದು. 50,000 ನೋಡಿ, ಡಾಲರ್ ಇದ್ದಿರ್ಬೋದು ಮೇ ಬಿ. ಆಮೇಲೆ ಇನ್ನು ಪ್ರಶಸ್ತಿ ನೀಡುವವರು ಯಾರಂದ್ರೆ ಮ್ಯಾನ್ ಗ್ರೂಪ್. ಇನ್ನು 2019ರಿಂದ ಕ್ರ್ಯಾಂಕ್ ಸ್ಟಾರ್ಟ್ ನೀಡ್ತಾ ಇರುವಂಥದ್ದು. ಅಂದರೆ ಇಲ್ಲಿವರೆಗೆ 2019ರವರೆಗೆ ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನು ಯಾವ ಸಂಸ್ಥೆ ನೀಡ್ತಿದ್ದಾರೆ? ಮ್ಯಾನ್ ಗ್ರೂಪ್ ನೀಡ್ತಾ ಇರುವಂಥದ್ದು. ಇನ್ನು 2019ರಿಂದ ಕ್ರ್ಯಾಂಕ್ ಸ್ಟಾರ್ಟ್ ಅನ್ನೋ ಒಂದು ಸಂಸ್ಥೆ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇರುವಂಥದ್ದು. ಇನ್ನು 2021ರಲ್ಲಿ ಈ ಒಂದು ಪ್ರಶಸ್ತಿ ಪಡೆದುಕೊಂಡವ್ರು ಯಾರಪ್ಪ ಅಂದ್ರೆ ಡೆಮನ್ ಗಾಲ್ಗುಟ್ ಅಂತ ಹೇಳ್ತೀವಿ. ದಿ ಪ್ರಾಮಿಸ್ ಅನ್ನೋ ಒಂದು ಕಾದಂಬರಿಗಾಗಿ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂಥದ್ದು. ಇನ್ನು ಇಂಟರ್ನ್ಯಾಷನಲ್ ಮ್ಯಾನ್ ಬೂಕರ್ ಪ್ರಶಸ್ತಿ ನೋಡಿ, ಇದು ಏನಪ್ಪ ಅಂದ್ರೆ ಇಂಗ್ಲಿಷ್ಗೆ ಭಾಷಾಂತರಗೊಂಡ ಸಾಹಿತ್ಯಕ್ಕೆ ನೀಡಲಾಗುತ್ತೆ. ಎರಡಕ್ಕೂ ಏನು ಡಿಫ್ರೆನ್ಸ್ ಅಂದ್ರೆ ಇಲ್ಲಿ ಮ್ಯಾನ್ ಬೂಕರ್ ಪ್ರಶಸ್ತಿ ಇಂಗ್ಲಿಷ್ ಕಾದಂಬರಿಗಳೇ ನೀಡಲಾಗುತ್ತೆ. ಇನ್ನು ಇಂಟರ್ನ್ಯಾಷನಲ್ ಮ್ಯಾನ್ ಬೂಕರ್ ಇದು ಇಂಗ್ಲಿಷ್ಗೆ ಭಾಷಾಂತರಗೊಂಡಿರುವಂಥ ಸಾಹಿತ್ಯ ಕೃತಿಗಳಿಗೆ ನೀಡಲಾಗುತ್ತೆ. ಇನ್ನು ಇದನ್ನು ಕೂಡ 50,000 ಆಗಿರುವಂಥದ್ದು. ಇನ್ನು ಪ್ರಶಸ್ತಿ ನೀಡುವವರು ಯಾರಂದ್ರೆ ಮ್ಯಾನ್ ಗ್ರೂಪ್ ಅಂತ ನಾವು ಹೇಳ್ತೀವಿ. ಇನ್ನು 2021ರಲ್ಲಿ ಈ ಒಂದು ಪ್ರಶಸ್ತಿ ಪಡೆದ ಯಾರಂದ್ರೆ ಡೇವಿಡ್ ಡಯಪ್ ಅಂತ ಹೇಳ್ತೀವಿ. ಯಾವ ಕಾದಂಬರಿಗೆ ಅಂದ್ರೆ ಎಟ್ ನೈಟ್ ಆಲ್ ಬ್ಲಡ್ ಈಸ್ ಬ್ಲ್ಯಾಕ್ ಅಂತ ಹೇಳ್ತೀವಿ. ಇನ್ನು 2022ರಲ್ಲಿ ಪಡೆದುಕೊಂಡಿದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಭಾರತೀಯರಾಗಿರುವಂಥ ಗೀತಾಂಜಲಿ ಶ್ರೀ ಅವರಿಗೆ ಈ ಒಂದು ಪ್ರಶಸ್ತಿ ಒಲಿದು ಬಂದಿರುವಂಥದ್ದು. ಯಾವ ಕಾದಂಬರಿಗೆ ಅಂದ್ರೆ ಟಾಂಬ್ ಆಫ್ ಸ್ಯಾಂಡ್ ಅಂತ ನಾವು ಹೇಳ್ತೀವಿ. ಇನ್ನು ಏನೇ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ತಲ್ಪೇತ್ ಪ್ರದೀಪ್ ಅಂತ ನಾವು ಹೇಳ್ತೀವಿ. 2023ರಲ್ಲಿ ಭಾರತದಿಂದ ಈ ಒಂದು ಏನೇ ಪ್ರಶಸ್ತಿ ಯಾರು ಪಡೆದುಕೊಂಡಿರೋದ್ರ ತಲ್ಪೇತ್ ಪ್ರದೀಪ್ ಅಂತ ಹೇಳ್ತೀವಿ. ಒಟ್ಟು 3 ಒಂದು ವಿಭಾಗಗಳಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ. ತಲ್ಪೇತ್ ಪ್ರದೀಪ್ ಅವರಿಗೆ ಅಡ್ವಾನ್ಸ್ಡ್ ಎನ್ವೈರನ್ಮೆಂಟ್ ಸೊಲ್ಯೂಷನ್ ವಿಭಾಗದಲ್ಲಿ ನೀಡಲಾಗಿರುವಂಥದ್ದು. ಇನ್ನು ಶಕ್ತಿ ಮತ್ತು ಪರಿಸರ ಕ್ಷೇತ್ರಗಳಲ್ಲಿ ಸಾಧನ ಮಾಡಿದವರಿಗೆ ಈ ಒಂದು ಪ್ರಶಸ್ತಿ ನೀಡಲಾಗುತ್ತೆ. ಯಾರು ಒಂದು ಎನರ್ಜಿ ಸೆಕ್ಟರು ಮತ್ತು ಎನ್ವೈರನ್ಮೆಂಟ್ ಕ್ಷೇತ್ರದಲ್ಲಿ ಯಾರು ಒಂದು ಉತ್ತಮ ಒಂದು ಸಾಧನೆ ಮಾಡಿರ್ತಾರೆ ನೋಡಿ, ಅಂಥವರಿಗೆ ಈ ಒಂದು ಏನೇ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತೆ. ಒಟ್ಟು 3 ವಿಭಾಗಗಳಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಒಂದು ಎನರ್ಜಿ ಟ್ರಾನ್ಸಿಷನ್ ವಿಭಾಗ ಆಗಿರ್ಬೋದು, ಎರಡನೇದು ಎನರ್ಜಿ ಫ್ರಂಟಿಯರ್ಸು, ಮೂರನೇದು ಯಾವುದಪ್ಪ ಅಂತಂದ್ರೆ ಅಡ್ವಾನ್ಸ್ಡ್ ಎನ್ವೈರನ್ಮೆಂಟ್ ಸೊಲ್ಯೂಷನ್ ಅಂತ ನಾವು ಹೇಳ್ತೀವಿ. ಇನ್ನು 2023ರ ವರ್ಲ್ಡ್ ಯೂನಿವರ್ಸಿಟಿ ಗೇಮ್ಸ್ನಲ್ಲಿ ಅತಿ ಹೆಚ್ಚು ಪದಕ ಗೆದ್ದ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಚೀನಾ. 2023ರಲ್ಲಿ ಈ ಒಂದು ವರ್ಲ್ಡ್ ಯೂನಿವರ್ಸಿಟಿ ಗೇಮ್ಸ್ಗಳನ್ನು ಚೀನಾದ ಚೆಂಗ್ಡೂದಲ್ಲಿ ನಡೆಸಲಾಗಿರುವಂಥದ್ದು. ಈ ಒಂದು ಗೇಮ್ಸ್ನಲ್ಲಿ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದ ದೇಶ ಯಾವುದಂದ್ರೆ ಚೀನಾ ಅಂತ ಹೇಳ್ತೀವಿ. ಭಾರತಕ್ಕೆ ಈ ಒಂದು ಗೇಮ್ಸ್ನಲ್ಲಿ 26 ಪದಕಗಳು ಒಲಿದು ಬಂದಿರುವಂಥದ್ದು. ಪದಕ ಪಟ್ಟಿಯಲ್ಲಿ ಭಾರತ 7ನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಇನ್ನು 2022ನೇ ಸಾಲಿನ ಸ್ಮಾರ್ಟ್ ಸಿಟಿ ಪ್ರಶಸ್ತಿಯಲ್ಲಿ ಪ್ರಥಮ ಸ್ಥಾನ ಪಡೆದ ನಗರ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಇಂದೋರ್. ಸ್ಮಾರ್ಟ್ ಸಿಟಿ ಅವಾರ್ಡ್ಸ್ 2022 ನೋಡಿ, ಅತ್ಯುತ್ತಮ ರಾಷ್ಟ್ರೀಯ ಸ್ಮಾರ್ಟ್ ಸಿಟಿ ಪ್ರಶಸ್ತಿ ಪಡೆದ ಮೊದಲ ನಗರ ಯಾವುದಪ್ಪ ಅಂತಂದ್ರೆ ಇಂದೋರ್ ಅಂತ ಹೇಳ್ತೀವಿ.
ಇನ್ನು ಸೂರತ್ ಮತ್ತು ಆಗ್ರಾ ಕ್ರಮವಾಗಿ ಇದರಲ್ಲಿ 2 ಮತ್ತು 3ನೇ ಸ್ಥಾನ ಪಡೆದುಕೊಂಡಿರುವಂಥದ್ದು. ಮೊದಲ ಸ್ಥಾನ ಇಂದೋರ್ ಪಡೆದುಕೊಂಡ್ರೆ ಸೂರತ್ ಮತ್ತು ಆಗ್ರಾ ಕ್ರಮವಾಗಿ 2 ಮತ್ತು 3ನೇ ಸ್ಥಾನ ಪಡೆದುಕೊಂಡಿರುವಂಥದ್ದು. ಇನ್ನು ರಾಜ್ಯಗಳ ಸ್ಥಾನ ನೋಡ್ತಾ ಬಂದ್ರೆ ಮಧ್ಯಪ್ರದೇಶ ಮೊದಲ ಸ್ಥಾನ ಪಡೆದುಕೊಂಡಿರುವಂಥದ್ದು. ಇನ್ನು ತಮಿಳುನಾಡು 2ನೇ ಸ್ಥಾನ ಪಡೆದುಕೊಂಡಿರುವಂಥದ್ದು. ಇನ್ನು ಯುಟಿ ವಿಭಾಗದಲ್ಲಿ ಚಂಡೀಗಢ ಮೊದಲ ಸ್ಥಾನ ಪಡೆದುಕೊಂಡಿರುವಂಥದ್ದು. ಇನ್ನು ಹಾಗಾದರೆ ಈ ಒಂದು ಸ್ಮಾರ್ಟ್ ಸಿಟಿ ಅವಾರ್ಡ್ಸ್ಗಳನ್ನು ಯಾವ ಒಂದು ಸಚಿವಾಲಯ ಪ್ರದಾನ ಮಾಡುತ್ತಂದ್ರೆ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಅಂತ ಹೇಳ್ತೀವಿ. ಇನ್ನು 65ನೇ ರಾಮನ್ ಮ್ಯಾಗ್ಸೆಸ್ ಪ್ರಶಸ್ತಿಗೆ ಪಾತ್ರರಾದ ಭಾರತೀಯ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 3ನೇ ಆಪ್ಷನು ಡಾಕ್ಟರ್ ರವಿ ಕಣ್ಣನ್ ಆರ್ ಅಂತ ನಾವು ಹೇಳ್ತೀವಿ. 2023ರಲ್ಲಿ 65ನೇ ರಾಮನ್ ಮ್ಯಾಗ್ಸೆಸ್ ಪ್ರಶಸ್ತಿಗಳನ್ನು ನೀಡಲಾಗಿರುವಂಥದ್ದು 4 ಏಷ್ಯನ್ ವ್ಯಕ್ತಿಗಳಿಗೆ ನೀಡಲಾಗಿರುವಂಥದ್ದು. ಬಟ್ ನಮಗೆ ಕೇವಲ ಒಂದು ನೆನಪಿರಬೇಕು, ಅದು ಭಾರತದಿಂದ ಆಯ್ಕೆಯಾಗಿರುವಂಥ ವ್ಯಕ್ತಿ ಹೆಸರು ನೆನಪಿರಬೇಕು. ಆದರೆ ಭಾರತದಿಂದ ಯಾರು ಆಯ್ಕೆಯಾಗಿದ್ರೆ ಡಾಕ್ಟರ್ ರವಿ ಕಣ್ಣನ್ ಆರ್ ಅಂತ ನಾವು ಹೇಳ್ತೀವಿ. ಇನ್ನು ಎಷ್ಟನೇ ಆವೃತ್ತಿ ಅಂದ್ರೆ 65ನೇ ಆವೃತ್ತಿ ಅಂತ ಹೇಳ್ತೀವಿ. ಇನ್ನು ಈ ಒಂದು ರಾಮನ್ ಮ್ಯಾಗ್ಸೆಸ್ ಪ್ರಶಸ್ತಿಯನ್ನು ಪ್ರದಾನ ಮಾಡುವಂಥ ಸಂಸ್ಥೆ ಯಾವುದ್ರ ಫಿಲಿಪೈನ್ಸ್ ಅಂತ ನಾವು ಹೇಳ್ತೀವಿ. ಈ ಒಂದು ಪ್ರಶಸ್ತಿಯನ್ನು ಏಷ್ಯಾದ ನೊಬೆಲ್ ಪ್ರಶಸ್ತಿ ಎಂದು ಕರೆಯಲಾಗುತ್ತೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ರಾಮನ್ ಮ್ಯಾಗ್ಸೆಸ್ ಪ್ರಶಸ್ತಿಗಳನ್ನು ಏಷ್ಯಾದ ನೊಬೆಲ್ ಪ್ರಶಸ್ತಿ ಎಂದು ಕರೆಯಲಾಗುತ್ತೆ. ಇನ್ನು ರಾಮನ್ ಮ್ಯಾಗ್ಸೆಸ್ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ಭಾರತೀಯ ವ್ಯಕ್ತಿ ಯಾರಂದ್ರೆ ವಿನೋಬಾ ಭಾವೆ ಅಂತ ನಾವು ಹೇಳ್ತೀವಿ. ಇನ್ನು ಈ ಒಂದು ಪ್ರಶಸ್ತಿಯನ್ನು ನೀಡುವಂಥ ಸಂಸ್ಥೆ ಯಾವ್ದ್ರ ರಾಮನ್ ಮ್ಯಾಗ್ಸೆಸ್ ಪ್ರಶಸ್ತಿ ಪ್ರತಿಷ್ಠಾನ ಅಂತ ನಾವು ಹೇಳ್ತೀವಿ. ಇನ್ನು 2023ನೇ ಸಾಲಿನ ವಿಶ್ವ ಚೆಸ್ ವಿಶ್ವಕಪ್ ಗೆದ್ದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಮ್ಯಾಗ್ನಸ್ ಕಾರ್ಲ್ಸನ್ ಅಂತ ನಾವು ಹೇಳ್ತೀವಿ. 2023ರ ಒಂದು ವಿಶ್ವ ಚೆಸ್ ಏನಪ್ಪಾ ಅಂದ್ರೆ ವಿಶ್ವಕಪ್ ಚೆಸ್ ಟೂರ್ನಮೆಂಟನ್ನು ಎಲ್ಲಿ ನಡೆಸಲಾಗಿತ್ತು ಅಂದ್ರೆ ಅಜರ್ಬೈಜಾನ್ದ ಬಾಕುನಲ್ಲಿ ನಡೆಸಲಾಗಿರುವಂಥದ್ದು. ಫೈನಲ್ ಪಂದ್ಯವು ಭಾರತದ ಆರ್ ಪ್ರಜ್ಞಾನಂದ ಮತ್ತು ನಾರ್ವೆಯ ಮ್ಯಾಗ್ನಸ್ ಕಾರ್ಲ್ಸನ್ನೇ ಮಧ್ಯೆ ಜರುಗಿರುವಂಥದ್ದು. ಇದರಲ್ಲಿ ನಾರ್ವೆಯ ಆಟಗಾರರಾಗಿರುವಂಥ ಮ್ಯಾಗ್ನಸ್ ಅವರು ಚಾಂಪಿಯನ್ ಆಗಿ ಹೊರಹೊಮ್ಮಿರುವಂಥದ್ದು. ಇನ್ನು ಆರ್ ಪ್ರಜ್ಞಾನಂದ ಅವರು ಕೂಡ ಇದರಲ್ಲಿ ಒಂದು ಇತಿಹಾಸವನ್ನು ನಿರ್ಮಿಸಿರುವಂಥದ್ದು. ಏನು ಇತಿಹಾಸ ನಿರ್ಮಿಸಿದಾರ, ಈ ಒಂದು ಚೆಸ್ ವಿಶ್ವಕಪ್ನಲ್ಲಿ ಫೈನಲ್ ತಲುಪಿದ 2ನೇ ಭಾರತೀಯ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವಂಥದ್ದು. ಆದರೆ ಚೆಸ್ ವಿಶ್ವಕಪ್ನಲ್ಲಿ ಚಾಂಪಿಯನ್ ಆಗಿರುವಂಥ ಭಾರತೀಯ ವ್ಯಕ್ತಿ ಇನ್ನೊಬ್ಬರು ಯಾರಂದ್ರೆ 2000 ಮತ್ತು 2002ರಲ್ಲಿ ವಿಶ್ವನಾಥ್ ಆನಂದ್ ಅವರು ಚಾಂಪಿಯನ್ ಆಗಿರುವಂಥದ್ದು. 2002ರಿಂದ 2023ರವರೆಗೆ ಯಾವ ಭಾರತೀಯ ಆಟಗಾರರು ಕೂಡ ಚೆಸ್ ವಿಶ್ವಕಪ್ನಲ್ಲಿ ಫೈನಲ್ ತಲುಪಿರಲಿಲ್ಲ. ಆರ್ ಪ್ರಜ್ಞಾನಂದ್ ಅವರು ಈ ಒಂದು ಫೈನಲ್ ತಲುಪುವ ಮೂಲಕ 2ನೇ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವಂಥದ್ದು. ಇನ್ನು ವಿಶ್ವ ಅಥ್ಲೆಟಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಆಟಗಾರ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೀರಜ್ ಚೋಪ್ರಾ. ಇನ್ನು ದೇವರಾಜ ಅರಸು ಪ್ರಶಸ್ತಿ ಮೊತ್ತ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನು 5 ಲಕ್ಷ ರೂಪಾಯಿ. ದೇವರಾಜ ಅರಸು ಪ್ರಶಸ್ತಿ 2023ರಲ್ಲಿ ಪಡೆದುಕೊಂಡವರು ಯಾರಪ್ಪ ಅಂದ್ರೆ ಕಾಗೋಡು ತಿಮ್ಮಪ್ಪ ಅಂತ ಹೇಳ್ತೀವಿ. ಆದರೆ ಈ ಒಂದು ಪ್ರಶಸ್ತಿ ಪಡೆದುಕೊಂಡವರಿಗೆ ಎಷ್ಟು ಬಹುಮಾನ ನೀಡಲಾಗುತ್ತಂದ್ರೆ 5 ಲ್ಯಾಕ್ ರೂಪಾಯಿ ಅಂತ ನಾವು ಹೇಳ್ತೀವಿ. ಇನ್ನು ನಾರ್ಮನ್ ಬೋರ್ಲಾಂಗ್ ಪ್ರಶಸ್ತಿ ಪಡೆದುಕೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನು ಡಾಕ್ಟರ್ ಸ್ವಾತಿ ನಾಯಕ್ ಅಂತ ನಾವು ಹೇಳ್ತೀವಿ. 2023ನೇ ಸಾಲಿನಲ್ಲಿ ಡಾಕ್ಟರ್ ಸ್ವಾತಿ ನಾಯಕ್ ಅವರಿಗೆ ಈ ಒಂದು ನಾರ್ಮನ್ ಬೋರ್ಲಾಂಗ್ ಪ್ರಶಸ್ತಿ ನೀಡಲಾಗಿರುವಂಥದ್ದು. 40 ವರ್ಷದ ಒಳಗಿನ ವಿಜ್ಞಾನಿಗಳಿಗೆ ರಾಕ್ ಫೆಲ್ಲರ್ ಫೌಂಡೇಶನ್ ಈ ಒಂದು ಪ್ರಶಸ್ತಿ ನೀಡುತ್ತಾ ಬಂದಿರುವಂಥದ್ದು. ನೊಬೆಲ್ ಪುರಸ್ಕೃತ ಹಸಿರು ಕ್ರಾಂತಿಯ ಪ್ರಮುಖರಾಗಿರುವಂಥ ಡಾಕ್ಟರ್ ನಾರ್ಮನ್ ಬೋರ್ಲಾಂಗ್ ಸ್ಮರಣಾರ್ಥ ಆಹಾರ ಮತ್ತು ಪೌಷ್ಟಿಕಾಂಶ ಭದ್ರತೆ ಮತ್ತು ಹಸಿವು ನಿರ್ಮೂಲನೆ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ವಿಜ್ಞಾನಿಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡುತ್ತಾ ಬಂದಿರುವಂಥದ್ದು. ಒಟ್ಟಾರೆಯಾಗಿ 2023ರಲ್ಲಿ ಈ ಒಂದು ಪ್ರಶಸ್ತಿ ಪಡೆದುಕೊಂಡರು ಯಾರಂದ್ರೆ ಡಾಕ್ಟರ್ ಸ್ವಾತಿ ನಾಯಕ್ ಅಂತ ನಾವು ಹೇಳ್ತೀವಿ. ಇನ್ನು ಪೆನ್ ಸೆಂಟೆನರಿ ಕರೇಜ್ ಪ್ರಶಸ್ತಿ ಪಡೆದುಕೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನು ಸಲ್ಮಾನ್ ರಶೀದಿ. 2023ನೇ ಸಾಲಿನ ಮದರ್ ತೆರೇಸಾ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ನರ್ಗೇಸ್ ಮೊಹಮ್ಮದಿ ಅಂತ ನಾವು ಹೇಳ್ತೀವಿ. 2023ರಲ್ಲಿ ಮದರ್ ತೆರೇಸಾ ಪ್ರಶಸ್ತಿ ಪಡೆದುಕೊಂಡವರು ನರ್ಗೇಸ್ ಮೊಹಮ್ಮದಿ. ಆಮೇಲೆ ಇನ್ನು ಮದರ್ ತೆರೇಸಾ ಪ್ರಶಸ್ತಿ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ,
ಇದು ಪ್ರಾರಂಭ ಮಾಡಿದ್ದು 2005 ಅಂತ ನಾವು ಹೇಳ್ತೀವಿ. ಈ ಒಂದು ಪ್ರಶಸ್ತಿಗಳನ್ನು ಅಧಿಕೃತವಾಗಿ ಮದರ್ ತೆರೆಸಾ ಸ್ಮಾರಕ ಸಾಮಾಜಿಕ ನ್ಯಾಯ ಪ್ರಶಸ್ತಿ ಎಂದು ಕೂಡ ಕರೆಯಲಾಗುತ್ತೆ. ಮದರ್ ತೆರೆಸಾ ಪ್ರಶಸ್ತಿ ಅಂದ್ರೆ ಒಂದೇ, ಅಥವಾ ಮದರ್ ತೆರೆಸಾ ಸ್ಮಾರಕ ಸಾಮಾಜಿಕ ನ್ಯಾಯ ಪ್ರಶಸ್ತಿ ಅಂದ್ರೂ ಕೂಡ ಒಂದೇ. ಪ್ರಶಸ್ತಿಗಳನ್ನು ಡಾಕ್ಟರ್ ಅಬ್ರಾಹಂ ಮಥಾಯಿ ಸ್ಥಾಪಿಸಿದ ಹಾರ್ಮೋನಿ ಫೌಂಡೇಶನ್ ನೀಡ್ತಾ ಇರುವಂಥದ್ದು. ಅಂದರೆ ಯಾವ ಒಂದು ಫೌಂಡೇಶನ್ ಅಥವಾ ಯಾವ ಸಂಸ್ಥೆ ಈ ಒಂದು ಮದರ್ ತೆರೆಸಾ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಂದ್ರೆ ಹಾರ್ಮೋನಿ ಫೌಂಡೇಶನ್ ಅಂತ ನಾವು ಹೇಳ್ತೀವಿ. ಶಾಂತಿ, ಸಮಾನತೆ, ಸಾಮಾಜಿಕ ನ್ಯಾಯವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿರುವ ವ್ಯಕ್ತಿಗಳು, ಸಂಸ್ಥೆಗಳನ್ನು ಗೌರವಿಸಲು ವಾರ್ಷಿಕವಾಗಿ ನೀಡಲಾಗುವ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಪ್ರಶಸ್ತಿಗಳಾಗಿರುವಂಥದ್ದು. 2023ನೇ ಸಾಲಿನ ಪ್ಯಾರಾ ಏಷ್ಯನ್ ಗೇಮ್ಸ್ ಆತಿಥ್ಯ ವಹಿಸಿದ ನಗರ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಪ್ಷನು ಹಾಂಗ್ಜೋ. ಚೀನಾದ ಹಾಂಗ್ಜೋ ಈ ಒಂದು ಕ್ರೀಡೆಗಳ ಆತಿಥ್ಯವನ್ನು ವಹಿಸಿಕೊಂಡಿರುವಂಥದ್ದು. 2000 ಈ ಒಂದು ಏಷ್ಯನ್ ಪ್ಯಾರಾ ಗೇಮ್ಸ್ಗಳು ನೋಡಿ ನಡೆದ ಸ್ಥಳ ಎಲ್ಲಿಂದ್ರೆ ಚೀನಾದ ಹಾಂಗ್ಜೋ ಅಂತ ಹೇಳ್ತೀವಿ. 2022ರಲ್ಲಿ ನಡೆಸಲಾಗಿರುವಂಥದ್ದು. ಎಷ್ಟನೇ ಆವೃತ್ತಿ ಅಂದ್ರೆ 4ನೇ ಆವೃತ್ತಿ ಆಗಿರುವಂಥದ್ದು. ಭಾರತವು ಈ ಒಂದು ಚಾಂಪಿಯನ್ಶಿಪ್ನಲ್ಲಿ ಒಟ್ಟು ಎಷ್ಟಂದ್ರೆ 111 ಪದಕಗಳನ್ನು ಗೆದ್ದುಕೊಂಡಿರುವಂಥದ್ದು. 111 ಪದಕಗಳನ್ನು ಗೆಲ್ಲುವ ಮೂಲಕ ಭಾರತವು ಪದಕ ಪಟ್ಟಿಯಲ್ಲಿ 5ನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದ ರಾಷ್ಟ್ರ ಯಾವುದಂದ್ರೆ ಚೀನಾ ಆಗಿರುವಂಥದ್ದು. ಟೋಟಲ್ ಒಟ್ಟು 521 ಪದಕಗಳನ್ನು ಚೀನಾ ಪಡೆದುಕೊಂಡಿರುವಂಥದ್ದು. ಏಷ್ಯನ್ ಪ್ಯಾರಾ ಗೇಮ್ಸ್ಗಳು ನೋಡ್ರಿ ಇಲ್ಲಿವರೆಗೆ ಎಷ್ಟಂದ್ರೆ 4 ಆವೃತ್ತಿಗಳನ್ನು ನಡೆಸಲಾಗಿರುವಂಥದ್ದು. 4ನೇ ಆವೃತ್ತಿ ಚೀನಾದ ಹಾಂಗ್ಜೋದಲ್ಲಿ ನಡೆಸಲಾಗಿರುವಂಥದ್ದು. ಮೊದಲ ಆವೃತ್ತಿ ನೋಡ್ರಿ 2010ರಲ್ಲಿ ಗುವಾಂಗ್ಝೋ ನಲ್ಲಿ ನಡೆಸಲಾಗಿರುವಂಥದ್ದು. ಚೀನಾದ ಗುವಾಂಗ್ಝೋನಲ್ಲಿ ಈ ಒಂದು ಕ್ರೀಡೆಗಳನ್ನು ನಡೆಸಲಾಗಿರುವಂಥದ್ದು. 2ನೇ ಆವೃತ್ತಿ 2014ರಂದು ಇಂಚಿಯಾನದಲ್ಲಿ ನಡೆಸಲಾಗಿರುವಂಥದ್ದು. ಆತಿಥೇಯ ದೇಶ ಯಾವುದರ ದಕ್ಷಿಣ ಕೊರಿಯಾ. ಆಮೇಲೆ 3ನೇ ಆವೃತ್ತಿ 2018ರಂದು ಜಕಾರ್ತಲ್ಲಿ ನಡೆಸಲಾಗಿರುವಂಥದ್ದು. ಇದರಲ್ಲಿ ಆತಿಥೇಯ ದೇಶ ಯಾವುದಪ್ಪ ಅಂದ್ರೆ ಇಂಡೋನೇಷ್ಯಾ. ಆಮೇಲೆ 2022ರಲ್ಲಿ 4ನೇ ಆವೃತ್ತಿಯ ಈ ಒಂದು ಕ್ರೀಡೆಗಳು ಅಂದರೆ ಪ್ರತಿ 4 ವರ್ಷಗಳಿಗೊಮ್ಮೆ ಈ ಒಂದು ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಾಗುತ್ತೆ. 2022ರ ಪಂದ್ಯಾವಳಿಯನ್ನು 2023ರಲ್ಲಿ ನಡೆಸಲಾಗಿರುವಂಥದ್ದು. ಯಾವ ಒಂದು ನಗರದಲ್ಲಿ ನಡೆಸಲಾಗಿತ್ತು? ಹಾಂಗ್ಜೋ ನಗರದಲ್ಲಿ. ಯಾವ ದೇಶ? ಚೀನಾ ದೇಶ ಅಂತ ಹೇಳ್ತೀವಿ. 2026ರಲ್ಲಿ 5ನೇ ಆವೃತ್ತಿ ಪಂದ್ಯಾವಳಿಗಳನ್ನು ಜಪಾನದ ಐಚಿ ನಗೋಯಾದಲ್ಲಿ ನಡೆಸಲಾಗ್ತಾ ಇರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. 2026ರಲ್ಲಿ ಏಷ್ಯನ್ ಪ್ಯಾರಾ ಗೇಮ್ಸ್ಗಳನ್ನು ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಸಲಾಗ್ತಾ ಇರುವಂಥದ್ದು. ಪ್ರತಿಷ್ಠಿತ ಎಮಿ ಪ್ರಶಸ್ತಿ ಇಂಟರ್ನ್ಯಾಷನಲ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಕಾಮಿಡಿಯನ್ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 1ನೇ ಆಪ್ಷನು ವೀರ್ ದಾಸ್. ಭಾರತವು ಈ ವರ್ಷ ಅಂದರೆ 2023ರಲ್ಲಿ 2 ಎಮ್ಮಿ ಪ್ರಶಸ್ತಿಗಳನ್ನು ಎಮ್ಮಿ ಅಂತ ಹೇಳ್ತೀವಿ ನೋಡ್ರಿ ಎಮ್ಮಿ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿರುವಂಥದ್ದು. ವೀರ್ ದಾಸ್ ಅವರು ಕಾಮಿಡಿ ವಿಭಾಗದಲ್ಲಿ ಪ್ರಶಸ್ತಿ ಗೆದ್ದುಕೊಂಡರೆ ಏಕ್ತಾ ಕಪೂರ್ ಅವರಿಗೆ ಅಂತಾರಾಷ್ಟ್ರೀಯ ಎಮ್ಮಿ ಡೈರೆಕ್ಟರೇಟ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿರುವಂಥದ್ದು. ಇಬ್ಬರು ವ್ಯಕ್ತಿಗಳಿಗೆ ಭಾರತದಿಂದ ಪ್ರಶಸ್ತಿ ಒಲಿದು ಬಂದಿರುವಂಥದ್ದು. ಒಬ್ಬರಿಗೆ ವೀರ್ ದಾಸ್ ಅವರು, ಇನ್ನೊಬ್ಬರು ಯಾರಪ್ಪ ಅಂತಂದ್ರೆ ಏಕ್ತಾ ಕಪೂರ್ ಅಂತ ನಾವು ಹೇಳ್ತೀವಿ. ವೀರ್ ದಾಸ್ ಅವರು ಕಾಮಿಡಿ ವಿಭಾಗದಲ್ಲಿ ಈ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವಂಥದ್ದು. ವೀರ್ ದಾಸ್ ಲ್ಯಾಂಡಿಂಗ್ ಕಾಮಿಡಿ ಸರಣಿಗಾಗಿ ಈ ಒಂದು ಪ್ರಶಸ್ತಿ ಒಲಿದು ಬಂದಿರುವಂಥದ್ದು. 13ನೇ ಆವೃತ್ತಿಯ ವಿಶ್ವಕಪ್ ಕ್ರಿಕೆಟ್ ಚಾಂಪಿಯನ್ ತಂಡ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾ. 2023ರಲ್ಲಿ ಐಸಿಸಿ ಓಡಿಯಾ ವರ್ಲ್ಡ್ ಕಪ್ ಮೆನ್ ನಡೆದಿದ್ದು ಭಾರತದಲ್ಲಿ ಜರುಗಿಸಲಾಗಿರುವಂಥದ್ದು. ಅದು 13ನೇ ಆವೃತ್ತಿ ಆಗಿರುವಂಥದ್ದು. ಫೈನಲ್ ಪಂದ್ಯವು ಭಾರತ ಮತ್ತು ಆಸ್ಟ್ರೇಲಿಯಾ ತಂಡ ಮಧ್ಯದಲ್ಲಿ ನಡೆದಿರುವಂಥದ್ದು. ಅದರಲ್ಲಿ ಆಸ್ಟ್ರೇಲಿಯಾ ಜಯವಾಗಿ ಹೊರಹೊಮ್ಮಿರುವಂಥದ್ದು. ಒಟ್ಟು ಆಸ್ಟ್ರೇಲಿಯಾ ಏನಪ್ಪ ಅಂತಂದರೆ ಇಲ್ಲಿವರೆಗೆ 6 ಬಾರಿ ಈ ಒಂದು ಚಾಂಪಿಯನ್ಶಿಪ್ ಅನ್ನು ಗೆಲ್ಲುವ ಮೂಲಕ ಅತಿ ಹೆಚ್ಚು ಚಾಂಪಿಯನ್ಶಿಪ್ ಗೆದ್ದುಕೊಂಡಿರುವಂಥ ಟೀಮ್ ಆಗಿ ಹೊರಹೊಮ್ಮಿರುವಂಥದ್ದು. ಭಾರತವು ಒಟ್ಟು 2 ಬಾರಿ ಈ ಒಂದು ಏನಪ್ಪ ಅಂತಂದ್ರೆ ವರ್ಲ್ಡ್ ಕಪ್ ಗೆದ್ದುಕೊಂಡಿರುವಂಥದ್ದು ಒಡಿಯಾದಲ್ಲಿ. ಮೊದಲ ಬಾರಿಗೆ 1983 ಕಪಿಲ್ ದೇವ್ ಅವರ ನೇತೃತ್ವದಲ್ಲಿ, ಆಮೇಲೆ 2011ರಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರ ನೇತೃತ್ವದಲ್ಲಿ ಗೆದ್ದುಕೊಂಡಿರುವಂಥದ್ದು. ಇನ್ನು ಅತಿ ಹೆಚ್ಚು ಬಾರಿ ಗೆದ್ದುಕೊಂಡಿರುವಂಥ ತಂಡ ಯಾವುದಂದ್ರೆ ಆಸ್ಟ್ರೇಲಿಯಾ ಅಂತ ಹೇಳ್ತೀವಿ. ಇನ್ನು ಮೊದಲ ಆವೃತ್ತಿ ಗೆದ್ದುಕೊಂಡಿರುವಂಥ ತಂಡ ಯಾವುದಂದ್ರೆ ವೆಸ್ಟ್ ಇಂಡೀಸು 1975ರಲ್ಲಿ ಗೆದ್ದುಕೊಂಡಿರುವಂಥದ್ದು. ಇನ್ನು ಅಲಿ ಅಬ್ದುಲ್ ಅವಾದ್ ಮತ್ತು ಡೇನಿಯಲ್ ಬ್ಯಾರೆನ್ಹೋಮ್ ಯಾವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 1ನೇ ಆಪ್ಷನು ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ.
ಪ್ರಖ್ಯಾತ ಪಿಯಾನೋ ವಾದಕ ಡೇನಿಯಲ್ ಬ್ಯಾರನ್ಹೋಮ್ ಹಾಗೂ ಗಾಂಧಿವಾದಿಯಾಗಿರುವಂಥ ಅಲಿ ಅಬ್ದುಲ್ ಅವಾದ್ ಅವರಿಗೆ ಜಂಟಿಯಾಗಿ 2023ನೇ ಸಾಲಿನ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಶಾಂತಿ ಪ್ರಶಸ್ತಿ ನೀಡಲಾಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ. 2023ರಲ್ಲಿ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಇಬ್ಬರಿಗೆ ನೀಡಲಾಗಿರುವಂಥದ್ದು. ಒಬ್ಬರಿಗೆ ಅಲಿ ಅಬ್ದುಲ್ ಅವಾದ್ ಅಂತ ಹೇಳ್ತೀವಿ, ಇನ್ನೊಬ್ಬರು ಡ್ಯಾನಿಯಲ್ ಬ್ಯಾರನ್ಹೋಮ್ ಅಂತ ನಾವು ಹೇಳ್ತೀವಿ. ಇನ್ನು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ ಬಗ್ಗೆ ಮಾತಾಡ್ತಾ ಬಂದ ನೋಡಿ, ಶಾಂತಿ, ನಿಶಸ್ತ್ರೀಕರಣ ಮತ್ತು ಅಭಿವೃದ್ಧಿ ಉತ್ತೇಜನಕ್ಕೆ ಅತ್ಯುತ್ತಮ ಕೊಡುಗೆಗಳನ್ನು ನೀಡಿದ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ವಾರ್ಷಿಕವಾಗಿ ನೀಡುವಂಥ ಪ್ರಶಸ್ತಿ ಆಗಿರುವಂಥದ್ದು. ಇನ್ನು ಮೊದಲ ಬಾರಿಗೆ ಪ್ರದಾನ ಮಾಡಿದ ಯಾವಂದ್ರೆ 1986 ಅಂತ ಹೇಳ್ತೀವಿ. ಆಮೇಲೆ ಈ ಒಂದು ಪ್ರಶಸ್ತಿ ಮೊತ್ತ ಎಷ್ಟು ಅಂದ್ರೆ $2 ಮಿಲಿಯನ್ ಅಂದರೆ 25 ಲಕ್ಷ ರೂಪಾಯಿ ನೀಡಲಾಗುತ್ತೆ. ಇನ್ನು ನೀಡುವಂಥ ಸಂಸ್ಥೆ ಅಂದ್ರೆ ಇಂದಿರಾ ಗಾಂಧಿ ಸ್ಮಾರಕ ಟ್ರಸ್ಟ್ ಅಂತ ನಾವು ಹೇಳ್ತೀವಿ. 2023ರ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಪದಕ ಪಟ್ಟಿಯಲ್ಲಿ ಅಗ್ರ ಸ್ಥಾನ ಪಡೆದ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಹರಿಯಾಣ ಅಂತ ನಾವು ಹೇಳ್ತೀವಿ. ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಉದ್ಘಾಟನಾ ಆವೃತ್ತಿಯನ್ನು ದೆಹಲಿಯಲ್ಲಿ ನಡೆಸಲಾಗಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡ್ರಿ. 2023ರಲ್ಲಿ ಮೊದಲ ಆವೃತ್ತಿಯ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ಗಳನ್ನು ದೆಹಲಿಯಲ್ಲಿ ನಡೆಸಲಾಗಿರುವಂಥದ್ದು. ಇದರಲ್ಲಿ ಹರಿಯಾಣವು 105 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಅಗ್ರ ಸ್ಥಾನ ಪಡೆದುಕೊಂಡಿರುವಂಥದ್ದು. ಇನ್ನು ಉತ್ತರ ಪ್ರದೇಶವು 62 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ 2ನೇ ಸ್ಥಾನ ಪಡೆದುಕೊಂಡಿರುವಂಥದ್ದು. ಕರ್ನಾಟಕವು 30 ಪದಕಗಳನ್ನು ಪಡೆಯುವ ಮೂಲಕ 9ನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ಇನ್ನು 2023ರ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿ ಪಡೆದ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನು ಕರ್ನಾಟಕ. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮವು ಕೇಂದ್ರ ಇಂಧನ ಸಚಿವಾಲಯದ 2023ರ ಪ್ರತಿಷ್ಠಿತ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿಗೆ ಪಾತ್ರರಾಗಿರುವಂಥದ್ದು. ಖೇಲೋ ವಿವಿ ಗೇಮ್ಸ್ 2023ರಲ್ಲಿ ಯಾವ ರಾಜ್ಯದ ವಿವಿ ಚಾಂಪಿಯನ್ ಆಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಪಂಜಾಬ್ ವಿವಿ. ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2023 ಎಷ್ಟನೇ ಆವೃತ್ತಿ ಆಗಿತ್ತು ಅಂದ್ರೆ 3ನೇ ಆವೃತ್ತಿ ಆಗಿರುವಂಥದ್ದು. ಯಾವ ರಾಜ್ಯದಲ್ಲಿ ಈ ಒಂದು ಯೂನಿವರ್ಸಿಟಿ ಗೇಮ್ಸ್ಗಳನ್ನು ನಡೆಸಲಾಗಿತ್ತು ಅಂದ್ರೆ ಉತ್ತರ ಪ್ರದೇಶದಲ್ಲಿ ನಡೆಸಲಾಗಿರುವಂಥದ್ದು. ಇನ್ನು ಇದರ ಮಸ್ಕ್ಯಾಟ್ ಏನಾಗಿತ್ತು ಅಂದ್ರೆ ಜೀತು ಅಂತ ಹೇಳ್ತೀವಿ. ಜೀತು ಅನ್ನೋದು UP ಒಂದು ರಾಜ್ಯ ಪ್ರಾಣಿ ಆಗಿರುವಂಥದ್ದು. ಇನ್ನು ಇದರಲ್ಲಿ ಚಾಂಪಿಯನ್ ಆಗಿರುವಂಥ ವಿವಿ ಅಂದ್ರೆ ಪಂಜಾಬ್ ವಿವಿ ಇದರಲ್ಲಿ ಚಾಂಪಿಯನ್ ಆಗಿರುವಂಥದ್ದು. ಒಟ್ಟು 63 ಪದಕಗಳನ್ನು ಗೆದ್ದುಕೊಂಡಿರುವಂಥದ್ದು. ಇದು 3ನೇ ಆವೃತ್ತಿ ಆಗಿದ್ದಾರೆ. ಇನ್ನು ಈ ಥರ 2 ಆವೃತ್ತಿಗಳು ಯಾವ ರಾಜ್ಯದಲ್ಲಿ ನಡೆಸಲಾಗಿತ್ತು ನೋಡಿ. ಮೊದಲ ಆವೃತ್ತಿ 2020ರಂದು ಒಡಿಶಾ ರಾಜ್ಯದಲ್ಲಿ ನಡೆಸಲಾಗಿರುವಂಥದ್ದು. ಇನ್ನು 2ನೇ ಆವೃತ್ತಿ 2022ರಂದು ಕರ್ನಾಟಕದ ಬೆಂಗಳೂರಿನಲ್ಲಿ ಈ ಒಂದು ಪಂದ್ಯಾವಳಿಗಳನ್ನು ನಡೆಸಲಾಗಿರುವಂಥದ್ದು. ಇನ್ನು ವಿಶ್ವ ಅವಸ್ಥಾನ ಪ್ರಶಸ್ತಿ 2023ನ್ನು ಪಡೆದ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಒಡಿಸ್ಸಾ. ಸ್ನೇಹಿತರೆ, ಇಲ್ಲಿ ಒಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಟೇಕ್ ಕೇರ್, ಬೈ ಬಾಯ್.